ಪ್ರಾರ್ಥನೆ ಮಾಡಿ ಏಷತೆ ರುದ್ರಭಾಗೋ ಎನ್ನಿರಯ ತಥಾ ಅಂತ ಮಂತ್ರವನ್ನು ಮಾಡಿ ಒಂದು ಆಹುತಿಯನ್ನು ಕೊಟ್ಟೆ. ಬಹಳ ಸಂತೋಷ ಆಗ್ಬಿಡ್ತು ರುದ್ರನಿಗೆ. ಆಯ್ತಪ್ಪ, ನೀನು ಮಾಡಿದೆಯಲ್ಲ, ಅಷ್ಟು ಐಶ್ವರ್ಯವನ್ನು ಕೊಡ್ತೇನೆ, ನಿನಗೆ ದೀರ್ಘಾಯುಷ್ಯವನ್ನು ಕೊಡ್ತೇನೆ, ಸಮಸ್ತ ರಾಜ್ಯವನ್ನು ಕೊಟ್ಟಿದ್ದೇನೆ ಅಂತೇಳಿ ರುದ್ರ ಎಲ್ಲವನ್ನು ಅನುಗ್ರಹ ಮಾಡಿ, ಅಷ್ಟೇ ಅಲ್ಲ, ಈ ಮಂತ್ರವನ್ನು ಯಾರ ಮುಂದೆ ಯಜ್ಞದಲ್ಲಿ ಬಳಸ್ತಾರೋ ಅವರಿಗೂ ಕೂಡ ಪರಿಪೂರ್ಣ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲವೂ ಸಿಗಲಿ ಅಂತೇಳಿ ರುದ್ರ ಇವನಿಗೂ ಆಶೀರ್ವಾದ ಮಾಡಿ, ಇವನು ಹೇಳಿದ ಮಂತ್ರಕ್ಕೂ ಆಶೀರ್ವಾದ ಮಾಡಿ ರುದ್ರ ಅಷ್ಟವನ್ನು ಅನುಗ್ರಹ ಮಾಡೋದಮ್ಮ. ಮಂತ್ರವೇ ಆಗಿದೆ, ಮುಂದಿದೆ. ಹೀಗೆ ಯಜ್ಞವಾಸುವಿನಲ್ಲಿ ಉಳಿದದ್ದೆಲ್ಲವೂ ಕೂಡ ರುದ್ರನಿಗೆ ಸೇರಿದರೂ ಕೂಡ ರುದ್ರ ಅನುಗ್ರಹ ಮಾಡೋದು ಅಂತ. ಯಾಕೆಂದ್ರೆ ಅವನು ಭೋಳೆನಾಥ, ಬಹಳ ಬೇಗ ಯಾರು ಕೇಳಿರೋನು, ರಾಕ್ಷಸನೋ ಮನುಷ್ಯನೋ ದೇವತೆಯ ಕೇಳಿದವರಿಗೆಲ್ಲ ಕೊಟ್ಟವರು. ರಾವಣ ಕೇಳಿದ ಆತ್ಮಲಿಂಗವನ್ನೇ ಕೊಟ್ಟ, ಆಯಿತು ತಗೊಂಡು ಹೋಗುವುದು. ಹೀಗೆ ಪರಮಾತ್ಮ ಸರ್ವ ಸಮನಾದ್ರಿಂದ ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಎಲ್ಲವನ್ನು ಗ್ರಹ ಮಾಡಿದ್ದಾನೆ. ಆಗ ನಾಭಾಗ ಬಹಳ ಸಂತೋಷದಿಂದ ನಮಸ್ಕಾರ ಮಾಡಿ, ನೀನು ಕೊಟ್ಟದ್ದು ಬಹಳ ಸಂತೋಷವಾಯಿತು. ಯತ್ತೇ ಪಿತಾವದಧರ್ಮಂ ಯತ್ತೇ ಪಿತಾವದಧರ್ಮಂ ತ್ವಂ ಚ ಸತ್ಯಂ ಪ್ರಭಾಷಸೆ ದದಾಮಿ ತೇ ಮಂತ್ರದೃಶೇ ಜ್ಞಾನಂ ಬ್ರಹ್ಮ ಸನಾತನಂ ಗೃಹಾಣ ದ್ರವಿಣಂ ದತ್ತಂ ಮತ್ಸತ್ರೇ ಪರಿಶೇಷಿತಂ ಇತ್ಯುಕ್ತ್ವಾ ಅಂತರ್ಹಿತೋ ರುದ್ರಃ ಭಗವಾನ್ ಸತ್ಯವತ್ಸಲಃ ಯ ಏತತ್ ಸಂಸ್ಮರೇತ್ ಪ್ರಾತಃ ಸಾಯಂ ಚ ಸುಸಮಾಹಿತಃ ಕವಿರ್ಭವತಿ ಮಂತ್ರಜ್ಞೋ ಗತಿಂ ಚೈವ ತಥಾತ್ಮನಃ ನಾಭಾಗಾದಂಬರೀಶೋಭೂತ್ ಮಹಾಭಾಗವತಃ ಕೃತಿ ನಾಸ್ಪೃಶದ್ ಬ್ರಹ್ಮಶಾಪೋಪಿ ಯಂ ನ ಪ್ರತಿಹತಃ ಕ್ವಚಿತ್. ಹೀಗೆ ನಿಮ್ಮ ತಂದೆಯು ಸತ್ಯವನ್ನೇ ಹೇಳಿದ್ದಾರೆ, ನೀನು ಧರ್ಮವಂತೆ ನಡ್ಕೊಂಡಿದೀಯ. ಸತ್ಯ ಧರ್ಮ ಅನ್ನೋದೇ ನಮ್ಮ ಸಂಸ್ಕೃತಿಯ ಎರಡು ಕಣ್ಣದು. ರಾಮನು ಕೂಡ ಸತ್ಯ ಧರ್ಮಗಳ ಮೂರ್ತಿಯು ಅಂತ ನಮ್ಮ ಗುರುಗಳು ಹೇಳೋದು. ಸತ್ಯವನ್ನು ಧರ್ಮವನ್ನು ತೋರಿಸೋಕ್ಕೋಸ್ಕರವೇ ಈ ಇರುವಂತಹದ್ದು. ಬಹಳ ಸಂತೋಷವಾಗಿದೆ. ಅಷ್ಟನ್ನು ಕೊಟ್ಟಿದ್ದಲ್ಲದೆ ನೀನು ಮಂತ್ರದ್ರಷ್ಟ, ನಿನಗೆ ಬ್ರಹ್ಮಜ್ಞಾನವನ್ನು ಅನುಗ್ರಹ ಮಾಡ್ತೇನೆ ಅಂತೇಳಿ ರುದ್ರ ತಾನೇ ಬ್ರಹ್ಮವಿದ್ಯಾಚಾರ್ಯನಾಗಿ ಆತ್ಮಜ್ಞಾನವನ್ನು ಉಪದೇಶ ಮಾಡಿದ್ದಾನೆ. ಜ್ಞಾನಂ ಬ್ರಹ್ಮ ಸನಾತನಂ. ಇಂಥ ರುದ್ರನ ಅನುಗ್ರಹದಿಂದ ಆ ನಾಭಾಗ ನೇಜಿಷ್ಠ ಬ್ರಹ್ಮಜ್ಞಾನಿಯೂ ಆದ, ಐಶ್ವರ್ಯವನ್ನೂ ಪಡ್ಕೊಂಡ, ಒಳ್ಳೆಯ ಧರ್ಮದಲ್ಲೂ ಇದ್ದ. ಈಗ ರುದ್ರನು ಆಯ್ತಪ್ಪ ನಿನಗೆ ಸಂತೋಷವಾಗಲಿ ಅಂತ ಅಂತರ್ಧಾನ ಮಾಡಿದ್ದಾನೆ. ಇಂಥ ಕಥೆಯನ್ನು ಯಾರು ಸ್ಮರಣೆ ಮಾಡ್ತಾರೋ ಪ್ರಾತಃ ಕಾಲ ಸಾಯಂಕಾಲ ಅವರು ಏಕಾಗ್ರತೆಯಿಂದ ಧ್ಯಾನ ಮಾಡಿದರೆ ಅವರಿಗೆ ಆರ್ಷ ದರ್ಶನ ಬರುತ್ತೆ. ಒಳ್ಳೊಳ್ಳೆ ವಿಷಯಗಳು ತಾನಾಗೆ ಹೊಳೆಯುತ್ತೆ. ಮಂತ್ರಜ್ಞನಾಗ್ತಾನೆ, ಉತ್ತಮವಾದ ಗತಿಯನ್ನು ಪಡ್ಕೊಳ್ತಾನೆ, ಈ ಲೋಕದಲ್ಲೂ ಆನಂದವಾಗಿರ್ತಾನೆ ಅಂತೇಳಿ ಈ ಕಥೆಯನ್ನು, ಈ ರುದ್ರನ ಅನುಗ್ರಹವನ್ನು ಶ್ರವಣ ಮಾಡಿದವರಿಗೆ ಇಂಥ ಒಂದು ಮಹಾಫಲವನ್ನು ಹೇಳಿದ್ದಾರೆ. ಈಗ ಮುಂದಿನ ಕಥೆ, ನಾಭಾಗನಿಗೆ ಅಂಬರೀಷ ಅನ್ನುವಂಥ ಒಬ್ಬ ಮಗ ಹುಟ್ಟಿದ್ದಾನೆ ಅಂತ ಅಂಬರೀಷನ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನೆನ್ನೆದು ಏನು ಹೇಳಬೇಕಾಯ್ತು? ಸ್ವಲ್ಪ ಇತ್ತು, ಇಂಥವರಿಂದ ಇಂಥವ್ರು ಹುಟ್ಟಿದ್ರು ಅಂತ ಬೇಡ ಅಂದನ. ಇವ್ರ ಮಕ್ಕಳು ಇವ್ರ ಮಕ್ಕಳು ಅಂತ ಹೇಳ್ತಾ ಕೇಳ್ತೀರಾ? ಈ ಅಂಬರೀಷ ಮಹಾಭಾಗವತೋತ್ತಮ ಅಂದರೆ ಎಷ್ಟು ಭಗವದ್ಭಕ್ತಿ ಇತ್ತು ಅಂದರೆ ಆ ಭಕ್ತಿಯ ಬಲದಿಂದ ಬ್ರಹ್ಮಶಾಪವನ್ನೇ ಗೆದ್ದುಬಿಟ್ಟ ಅಂತ ಇವರು ಶುಕಮಹಾಮುನಿಗಳು ಹೇಳಿದರು. ಯಾವ ಮಹಾಭಾಗವತನು ಕೃತಾರ್ಥನಾಗಿದ್ದಾನೆ, ಆ ಬ್ರಹ್ಮಶಾಪ ಬ್ರಾಹ್ಮಣ್ಯದ ಘೋರವಾದ ಶಾಪವೂ ಕೂಡ ಅವನನ್ನು ಮುಟ್ಟಲಿಲ್ಲ. ಅಂಥ ಭಕ್ತಿ ಇತ್ತು, ಅಂಥ ಮಹಾತ್ಮನಾಗಿದ್ದ ಅಂತ ಅಂಬರೀಷರನ್ನು ಹೇಳೋಣ. ರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ, ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಭಗವನ್ ಶ್ರೋತುಮಿಚ್ಛಾಮಿ ರಾಜರ್ಷೇಸ್ತಸ್ಯ ಧೀಮತಃ ನ ಪ್ರಾಭೂದ್ಯತ್ರ ನಿರ್ಮುಕ್ತೋ ಬ್ರಹ್ಮದಂಡೋ ದುರತ್ಯಯಃ. ಶ್ರೀಶುಕ ಉವಾಚ ಅಂಬರೀಷೋ ಮಹಾಭಾಗಃ ಸಪ್ತದ್ವೀಪವತೀಂ ಮಹೀಂ ಅವ್ಯಯಾಂಚ ಶ್ರಿಯಂ ಲಬ್ಧ್ವಾ ವಿಭವಂ ಚಾತುಲಂ ಭುವಿ ಮೇನೇತಿ ದುರ್ಲಭಂ ಪುಂಸಾಂ ಸರ್ವಂ ತತ್ ಸ್ವಪ್ನ ಸಂಸ್ತುತಂ ವಿದ್ವಾನ್ ವಿಭವ ನಿರ್ವಾಣಂ ತಮೋ ವಿಶತಿ ಯತ್ ಪುಮಾನ್ ವಾಸುದೇವೇ ಭಗವತಿ
ತದ್ಭಕ್ತೇಷು ಚ ಸಾಧುಷು ಪ್ರಾಪ್ತೋ ಭಾವಂ ಪರಂ ವಿಶ್ವಂ ಏನೇದಂ ಲೋಷ್ಟವತ್ ಸ್ಮೃತಂ. ಪರೀಕ್ಷಿತ್ ಮಹಾರಾಜ ಕೇಳ್ತಾ ಇದ್ದಾನೆ, ಮಹಾಮುನಿಗಳೇ, ನೀವೇನು ಹೇಳ್ತಾ ಇದ್ದೀರಿ? ಆ ಬ್ರಹ್ಮಶಾಪ ಅನ್ನೋ ದೇವೇಂದ್ರನೇ ನಡಗಿಸಿತ್ತು. ದೇವೇಂದ್ರನ 3 ಲೋಕದ ರಾಜ್ಯವೇ ಕೊಚ್ಚೋಗಿತ್ತು. ಪಾರ್ವತಿಯ ಒಂದು ಪ್ರಸಾದವನ್ನು ಕೊಟ್ಟಾಗ ದೇವೇಂದ್ರ ತಿರಸ್ಕಾರ ಮಾಡ್ದ. ಲೋ ಐಶ್ವರ್ಯ ಮದ ದರ್ಪ ಕೊಚ್ಚೋಗಲಿ ನಿನ್ನ ಐಶ್ವರ್ಯ ಅಂತ ಹೇಳಿದ್ದು. ಒಂದೇ ಮಾತಿಗೆ ಅವನ ದೇವೇಂದ್ರನ ಐಶ್ವರ್ಯವೆಲ್ಲ ಕಳ್ಕೊಂಡ. ಇನ್ನು ಲೋಕದವರು, ಮನುಷ್ಯ ಲೋಕದವರು ಉಳಿತಾರ? ಬ್ರಹ್ಮಶಾಪ ಅನ್ನೋದು ಕುಲವನ್ನೇ ನಾಶ ಮಾಡುತ್ತೆ. ಅಂಥ ಬ್ರಹ್ಮಶಾಪವನ್ನು ಗೆದ್ರು ಅಂದರೆ ಹೇಗೆ ಕಥೆ ಕೇಳಬೇಕು ಅಂತ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಮಾಡೋಣ. ಆಗ ಹೇಳ್ತಾರೆ, ಅಂಬರೀಷ ಸಾಮಾನ್ಯ ಅಲ್ಲ, ಮಹಾಭಾಗವತೋತ್ತಮ. ಸಪ್ತದ್ವೀಪ ಸಹಿತವಾದ ಭೂಮಿಯನ್ನು ಚಕ್ರವರ್ತಿಯಾಗಿ ಅಖಂಡವಾಗಿ ಆಳ್ತಾ ಇದ್ದವನು. ಅವನ ಐಶ್ವರ್ಯ ಕೊರತೆಯೇ ಇಲ್ಲ, ಅಷ್ಟು ಐಶ್ವರ್ಯ ಇದೆ. ಅತುಲ, ಈ ಜಗತ್ತಲ್ಲಿ ಅವನ ಐಶ್ವರ್ಯಕ್ಕೆ ಸಮವೇ ಇಲ್ಲ. ಎಲ್ಲವೂ ಇರುವಂತಹ ಈ ಐಶ್ವರ್ಯವನ್ನು ಅವನು ಇದು ಯಾತಕ್ಕೂ ಬೇಡ ಅಂತ ಅವನಿಗೆ ವೈರಾಗ್ಯ. ಆ ಭಕ್ತಿ ಇದೆಯಲ್ಲ, ಭಗವದ್ಭಕ್ತಿಗೆ ಯಾವುದು ಪ್ರಪಂಚದಲ್ಲಿ ಯಾವುದು ಬೇಕು ಅನ್ಸೋಲ್ಲ, ಪರಮಾತ್ಮನೇ ಬೇಕು ಅನ್ನುವಂಥ ಆ ಭಕ್ತಿ ಅವನಲ್ಲಿ ಬಂತು. ಅಂಥ ಭಕ್ತಿಯಿಂದ ಕೂಡಿದವನಾದ್ದರಿಂದ ಅಯ್ಯೋ ಐಶ್ವರ್ಯ ಯಾರು ಏನು ಬೇಕಾದ್ರೂ ತಗೊಳ್ಳಿ ಅಂತೇಳಿ ಪ್ರತಿನಿತ್ಯ ದಾನ ಧರ್ಮ ಅನ್ನದ ಎಲ್ಲವನ್ನು ಮಾಡ್ತಾ ತಮ್ಮ ಆನಂದವಾಗಿದ್ದ. ಅವನು ಒಂದು ಮಾತು ಹೇಳಿದ, ಯಾರು ಐಶ್ವರ್ಯದಲ್ಲಿ ಮುಳುಗಿರ್ತಾರೋ ಅವರಿಗೆ ಭಕ್ತಿ ಅನ್ನೋದು ದುರ್ಲಭ. ಅವರಿಗೆ ಮದ ಅನ್ನೋದು ಬಂದು ಸೇರ್ಕೊಂಡ್ಬಿಡುತ್ತೆ. ಮದಾಸುರ ಅಂತ ಹೇಳಿದ್ದಲ್ಲ, ಆ ಮದಾಸುರ ಸೇರ್ಕೊಂಡ್ಬಿಡ್ತಾನೆ. ಆ ಮದಾಸುರನ ಬುದ್ಧಿ ಕೆಟ್ಟೋಗುತ್ತೆ. ಆದ್ದರಿಂದ ಪರಮಾತ್ಮನಲ್ಲಿ ಭಕ್ತಿ ಇರಬೇಕು. ಪರಮಾತ್ಮನ ಭಕ್ತಿ ಬರಬೇಕಾದ್ರೆ ಅವರು ಭಕ್ತರ ಜೊತೆ ಸತ್ಸಂಗ ಮಾಡಬೇಕು. ಸುಮ್ಮನೆ ಬರೋದಿಲ್ಲ. ಹಿಂದೆ ನಮ್ಮೂರಲ್ಲಿ ಯಾಕೆ ಭಜನೆ ಮಾಡ್ತಾ ಇದ್ರು ಅಂದರೆ, ಮಕ್ಕಳಾಗಿದ್ದಾಗ ಆ ಭಜನೆಯನ್ನು ಪ್ರಸಾದಕ್ಕೆ ಇರಲಿ, ಸ್ವೀಕರಣೆಗೆ ಕೈಯಡ್ಡು ಅಂತ ನಮ್ಮ ನಂದಕುಮಾರ ಬರೆದಿರಲ್ಲ. ಹಾಗೆ ಆ ಅಖಂಡ ರಾಮನಾಮ ಸ್ಮರಣೆಯನ್ನು ಶ್ರವಣ ಮಾಡ್ತಾ ಹಾಗೇ ಆ ಭಕ್ತರ ಜೊತೆಯಲ್ಲಿದ್ದರೆ ಭಕ್ತಿ ಬರುತ್ತೆ. ಏನು ಭಜನೆ ಮಾಡಿದ್ರೆ ಏನು ಅಂತ ಅನ್ಬೋದು. ಅಂಥ ಭಗವದ್ಭಕ್ತಿಯನ್ನು ಕೊಡುವಂಥ ಸಾಧು ಸಂಘ, ಸಜ್ಜನರ ಸಂಬಂಧ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು. ಅಂಥದ್ದನ್ನು ಭಗವತೋತ್ತಮನಾದ ಅಂಬರೀಷ ಅದನ್ನು ಶ್ರವಣ ಮಾಡಿ ಆ ಭಕ್ತಿಯನ್ನು ಪಡ್ಕೊಂಡಿದ್ದಾನೆ. ಅವನಿಗೆ ಜಗತ್ತೆಲ್ಲವೂ ಕೂಡ ಯಾವ ಲೆಕ್ಕವೂ ಇಲ್ಲ. ಪರಮಾತ್ಮನೇ ಜಗತ್ತಾಗಿ ತೋರ್ತಾ ಇದ್ದಾನೆ. ಅವನ ವಿಭೂತಿಯನ್ನೇ ಜಗತ್ತಲ್ಲಿ ನೋಡಬೇಕು ಅಂಥೇಳಿ ಪರಮಾತ್ಮನ ವಿಭೂತಿಯನ್ನು ನೋಡ್ತಾ ಆ ಅಂಬರೀಷ ಅಲ್ಲೇ ತನ್ನ ಐಶ್ವರ್ಯವನ್ನೆಲ್ಲ ಲೋಕ ಭಕ್ತರಿಗೆ, ಸಾಧು ಜನರಿಗೆ ವಿನಿಯೋಗವನ್ನು ಮಾಡ್ತಾ ಇದ್ದ. ಬೇಕಾದಾಗಿತ್ತು. ಹೇಗಿದ್ದ ಅವನ ನಿಜವಾದ ದೈನಂದಿನ ಚಿತ್ರ ಹೇಗಿತ್ತು ಅಂತ ಹೇಳ್ತಾರೆ ನೋಡಿ. ಸವೈ ಮನಃ ಕೃಷ್ಣ ಪದಾರವಿಂದಯೋಗೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌಘರೇರ್ಮಂದಿರಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ ಮುಕುಂದಲಿಂಗಾಲಯ ದರ್ಶನೆ ದೃಶೌ ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮಂ ಘ್ರಾಣಂಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ತುಲಸ್ಯ ರಸನಾಂ ತದರ್ಪಿತೆ ಪಾದೌ ಹರೇಃ ಕ್ಷೇತ್ರಪದಾನುಸರ್ಪಣೆ ಶಿರೋ ಹೃಷಿಕೇಶಪದಾಭಿವಂದನೆ ಕಾಮಂಚ ದಾಸ್ಯೆ ನ ತು ಕಾಮಕಾಮ್ಯಯಾ ಕಾಮಂಚ ಕಾಮ್ಯೇನ ತು ಕಾಮಕಾಮ್ಯಯಾ ಯಥೋತ್ತಮಶ್ಲೋಕಜನಾಶ್ರಯ ರತಿಃ ಏವಂ ಸದಾ ಕರ್ಮಕಲಾಪಮಾತ್ಮನಃ ಪರೇಧಿ ಯಜ್ಞೆ ಭಗವತ್ಯಧೋಕ್ಷಜೆ ಸರ್ವಾತ್ಮಭಾವಂ ವಿದಧನ್ಮಹೀಮಿಮಾಂ ತನ್ನಿಷ್ಠ ವಿಪ್ರಾಭಿಹಿತಃ ಶಶಾಸ ಅವನ ಮನಸ್ಸು ಹೇಗಿತ್ತು ಅಂದರೆ, ಮನಸ್ಸಿರೋದೇ ಪರಮಾತ್ಮನ ಚಿಂತನೆಗೆ, ಪರಮಾತ್ಮನ ವಿಚಾರವನ್ನೇ ಮನಸ್ಸಲ್ಲಿರಬೇಕು, ಬೇರೆ ವಿಚಾರ ಬರಲೇ ಕೂಡದು. ಹಾಗೆ ಮನಸ್ಸನ್ನು ಇಟ್ಕೊಂಡಿದ್ದ. ಆ ಮನಸ್ಸು
ಪರಮಾತ್ಮನ ಭಕ್ತಿಯಲ್ಲಿ ಮುಳುಗಿತ್ತು. ಮಾತು ಆಡಿದರೆ ಪರಮಾತ್ಮನ ನಾಮ, ಇನ್ನೇನು ಮಾತೇ ಆಡೋದಿಲ್ಲ. ಹೀಗೆ ಪರಮಾತ್ಮನ ಗುಣಗಳನ್ನು ಹೇಳುವುದು, ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಅದರಲ್ಲೇ ಮಾತನ್ನು ಬಳಸೋದು. ಕೈಕಾಲು ಕೆಲಸ ಅಂದರೆ ಪರಮಾತ್ಮನ ಮಂದಿರದ ಸೇವೆ, ಭಕ್ತರ ಸೇವೆ, ಆ ಜನರ ಸೇವೆ. ಆ ಭಕ್ತರು ಬಂದರೆ ಅವರಿಗೆ ತಾನೇ ಎಲ್ಲ ಕಾರ್ಯಗಳನ್ನು ಸೇವೆಯನ್ನು ಮಾಡ್ತಾ ಇದ್ದ. ಕರವು ಹರೇರು ಮಂದಿನ ಮಾರ್ಜನಾದಿಷು ಅಂತ ಪರಮಾತ್ಮನ ದೇವಾಲಯ, ಅವನ ಸ್ಥಾನ, ಅವರ ಭಕ್ತರ ಸೇವೆ ಅದನ್ನೇ ಮಾಡ್ತಾ ಇದ್ದ. ಹೀಗೆ ಶ್ರುತಿಂಚಕಾರ ಅಚ್ಯುತ ಸತ್ಕಥೋದಯೇ, ಪರಮಾತ್ಮನ ಉತ್ತಮವಾದ ಚರಿತ್ರೆಯನ್ನು ಶ್ರವಣ ಮಾಡಬೇಕು ಅಂತ ಅದಕ್ಕೆ ಏರ್ಪಾಡು. ಬೇಕಾದಷ್ಟು ಕೊಡಿ ಸ್ವಾಮಿ, ಕಥೆ ಹೇಳೋರಿಗೆ ಹೇಗೆ ಬೇಕೋ ಅಷ್ಟು ಕೊಡಿ, ಕಥೆ ಹೇಳಲಿ, ಕಥೆ ಶ್ರವಣ ಮಾಡೋಣ ಅಂತ. ಭಗವಂತನ ಕಥೆಯನ್ನು ಕೇಳುವುದರಿಂದ ಏನು ಲಾಭ ಆಗುತ್ತೋ ಅಷ್ಟು ಕೊಡೋಕ್ಕಾಗೋದೇ ಇಲ್ಲ. ಅಂಥ ಉತ್ತಮವಾದಂಥ ಭಾಗವತೆ ಕಥಾನುರಕ್ತಿಯಿಂದ ಮುಂದೆ ಹೇಳ್ತಾರೆ. ಅದು ಎಂಥ ಅದ್ಭುತವಾದದ್ದು ಅಂದರೆ ಲೋಕದಲ್ಲಿ ಸಮವೇ ಇಲ್ಲ. ಇದೇ ಅರ್ಥವನ್ನೇ ನಮ್ಮ ಇವರು ಮುಕುಂದಮಾಲಾದಲ್ಲಿ ಶ್ಲೋಕದಲ್ಲಿ ಹೇಳಿದ ನಮ್ಮ ಮಾವ ಹೇಳ್ತಾ ಇದ್ರು. ಜಿಹ್ವೆ ಕೀರ್ತೆ ಕೇಶವಂ ಅಂತ ನಮ್ಮಲ್ಲಿ ಹಿಂದೆ ಮುಕುಂದಮಾಲಾ ಸ್ತೋತ್ರವನ್ನು ಭಾಳ ಹೇಳೋರು. ಅದು ನಿಜವಾಗಿ ಮಾಡಿದವನು ಕುಲರಾಜಶೇಖರ ಆಳ್ವಾರ್ ಅಂತ ಅವನು ಎಂದಾಗ್ಬತ್ತದವನು. ಆದರೂ ಕೂಡ ಅದ್ವೈತಿಗಳು ಕೂಡ ಅದನ್ನು ನಮ್ಮಲ್ಲಿ ಪಠನ ಮಾಡುವಂಥ ಒಂದು ಪದ್ಧತಿ ಇತ್ತು. ಹೀಗೆ ನನ್ನ ಚರಣಗಳೆಲ್ಲವೂ ಕೂಡ ಪರಮಾತ್ಮನ ಕ್ಷೇತ್ರವನ್ನು ನೋಡಬೇಕು, ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು. ಪುಣ್ಯಕ್ಷೇತ್ರಗಳಲ್ಲಿ ಭಗವದ್ಭಕ್ತರು ಸಿಗ್ತಾರೆ ಅಂತ. ಪುಣ್ಯಕ್ಷೇತ್ರ ದರ್ಶನ ಅಂದರೆ ಬರೀ ಪುಣ್ಯಕ್ಷೇತ್ರ ಹೋಗೋದು, ಉಪವಾಸ ಸ್ನಾನ ಮಾಡ್ಕೊಂಡು ಹಾಗಲ್ಲ. ಅಲ್ಲಿ ಮಹಾತ್ಮರು ಇರ್ತಾರೆ. ಪುಣ್ಯಕ್ಷೇತ್ರ ಅವರ ದರ್ಶನ ಮಾಡಬೇಕು, ಪರಮಾತ್ಮನ ಭಕ್ತರಿಗೆ ಬಗ್ಗಬೇಕು, ಶ್ರವಣ ಮಾಡಬೇಕು. ಕಾಮಂಚ ದಾಸ್ಯೇ ನತು ಕಾಮ ಕಾಮ್ಯಯ, ಲೌಕಿಕ ಕಾಮಕ್ಕೋಸ್ಕರ ಅವರಿಗೆ ಬೇಕಾದಷ್ಟು ದಾನವನ್ನು ಮಾಡ್ತೇನೆ, ಆದರೆ ಕಾಮಕ್ಕೋಸ್ಕರ ಅಲ್ಲ. ಅವರ ಕಾಮವನ್ನೆಲ್ಲ ಪೂರ್ತಿ ಮಾಡ್ತೇನೆ, ನನಗೆ ಕಾಮ ಬರದ ಹಾಗೆ ಮಾಡ್ತೇನೆ ಅಂತ. ಇದು ಅದ್ಭುತ. ಅಂದರೆ ಕೇಳಿದ್ದನ್ನೆಲ್ಲ ಕೊಡ್ತೇನೆ, ನನಗೆ ಕೇಳೋದು ಅನ್ನೋದು ಜಗತ್ತಲ್ಲಿ ಬೇಡೋದು ಅನ್ನೋದೇ ಬರಬಾರದು ಅಂತ. ಅಂಥ ಮಹಾನುಭಾವ ಅವರು. ಹಾಗೆ ಯಾವಾಗಲೂ ಪರಮಾತ್ಮನ ಭಕ್ತಿ ಇರೋ ಜನರ ಜಾಗಕ್ಕೆ ಹೋಗ್ತಾ ಇದ್ದ. ಉತ್ತಮ ಶ್ಲೋಕ ಜನಾಶ್ರಯ ರತಿ, ಅವನು ಸಂತೋಷ ಪಡೋದೇ ಅದರಲ್ಲಿ. ಯಾವ ಮಾತು ಅಂದರೆ ಯಾರು ಭಕ್ತರಿದ್ದಾರೋ ಅವ್ರ ಜೊತೆ ಮಾತಾಡ್ತಾ ಅಲ್ಲೇ ಆನಂದ ಪಡೋದು. ಈ ರೀತಿಯಾಗಿ ಭಗವಂತನ ಜೊತೆಯಲ್ಲಿದ್ದ. ಹೀಗೆ ಅವರ ದೈನಂದಿನ ಚರ್ಯೆಯಲ್ಲಿ ಹೀಗೆ ಇತ್ತು. ಯಾವಾಗಲೂ ಪರಮಾತ್ಮನನ್ನು ಅಧಿಯಜ್ಞದಲ್ಲೂ ಅಂದರೆ ಯಜ್ಞಾನುಷ್ಠಾನಗಳನ್ನು ಮಾಡಬೇಕಂದ್ರೆ ಮಹಾರಾಜ ಚಕ್ರವರ್ತಿ ಭಗವದ್ಗಾರ ಹೇಳ್ತಾನೆ, ಅರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ನಸ್ಪೃತ ಅಂತ. ಹಣ ಇರೋದು ಯಾತಕ್ಕೆ ಕೊಟ್ಟಿರೋದು? ಯಜ್ಞಾನುಷ್ಠಾನ ಮಾಡೋಕ್ಕೆ. ಭಗವಂತ ಅಲ್ಲಿಂದ ಕೊಟ್ಟಿರೋದೇ ತಸ್ಮಾತ್ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ಅಂತ. ಹಾಗೆ ನಾವು ಹೇಳುವಂಥ ವೇದವೂ ಕೂಡ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಯಜ್ಞಾನುಷ್ಠಾನಕ್ಕಾಗಿ ನಮ್ಮ ಐಶ್ವರ್ಯವನ್ನು ಬಳಸಬೇಕು. ಒಳ್ಳೆಯ ದೇವತೆಗಳಿಗೂ ತೃಪ್ತಿ ಆಗುತ್ತೆ, ಲೋಕಕ್ಕೂ ಕ್ಷೇಮ ಆಗುತ್ತೆ. ನಾವೇನು ಪ್ರಪಂಚದವರಿಗೆಲ್ಲ ಊಟ ಹಾಕೋಕ್ಕಾಗಲ್ಲ. ದೇವತೆಗಳಿಗೆ ಕೊಟ್ಬಿಟ್ರೆ ಅವರು ಎಲ್ರಿಗೂ ಕೊಟ್ಬಿಡ್ತಾರೆ. ಇಂಡೈರೆಕ್ಟ್ಲಿ ನಾವು ಜಗತ್ತಿನವರು ಎಲ್ರಿಗೂ ಅನ್ನದಾನ ಮಾಡೋದು. ನೀವೆಲ್ಲರೂ ಈ ಪ್ರಪಂಚದವರು ಅನ್ನದಾನ ಮಾಡೋಕ್ಕಾಗತ್ತಾ? ಆಗಲ್ಲ. ಯಾರು ಕೊಡ್ಬೋದು? ದೇವತೆಗಳಿಗೆ ನಾವು ಕೊಟ್ಟರೆ, ಸೂರ್ಯನಿಗೆ ಕೊಟ್ಟರೆ ಸೂರ್ಯ ಎಲ್ರಿಗೂ ಮಳೆ ಕೊಡ್ತಾನಲ್ಲ, ನೀವೆಲ್ಲರೂ ಮನೆಗೂ ನೀರು ಹಾಕೋಕ್ಕಾಗತ್ತ ನಾವು. ಆದ್ದರಿಂದ ಬಹಳ ಚೆನ್ನಾಗಿದೆ ವೇದದ ಕ್ರಮ. ಹೀಗೆ ಜಗತ್ತಿಗೆಲ್ಲ ಕಲ್ಯಾಣವಾಗಲಿ ಅಂಥೇಳಿ ಯಜ್ಞಾಗಾದಿಗಳನ್ನು ಮಾಡ್ತಾ ಇದ್ದ. ಕೊನೆಯ ಒಂದು ಮಾತು ಮಾತ್ರ, ಸರ್ವಾತ್ಮಭಾವಂ, ಎಲ್ಲ ಕಡೆಯಲ್ಲೂ ತನ್ನ ಆತ್ಮಭಾವ. ಪರಮಾತ್ಮನೇ ನಾನು, ನಾನೇ ಪರಮಾತ್ಮ. ಪರಮಾತ್ಮ ಎಲ್ಲರೂ ಎಲ್ಲರಲ್ಲಿರುವ ನಾನು ಅನ್ನೋದು ನಾನೇ ಅಂತ. ಅಂದರೆ ಯಾರಿಗೆ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ, ಎಲ್ಲರಿರುವ ನಾನು ಅನ್ನೋದು ಪರಮಾತ್ಮನೇ. ಆ ಪರಮಾತ್ಮನೇ ನಾನು, ಈ ದೇಹದಲ್ಲಿರುವ ನಾನು ಅನ್ನೋದು ಕೇವಲ ಪ್ರತಿಬಿಂಬ ಮಾತ್ರ ಅಂತ ಯಾರಿಗಿದೆಯೋ ಆ ಸರ್ವಾತ್ಮ ಭಾವನ ಎಲ್ಲ ರೀತಿಯನ್ನು ಕಳ್ತಾರೆ. ಯಾರಿಗೂ ನೋವು ಮಾಡಬಾರ್ದು, ಯಾರದ್ದನ್ನು ಕಳ್ತನ ಮಾಡಬಾರ್ದು, ಯಾರಿಗೂ ಕೆಟ್ಟ ಮಾತು ಹೇಳಿ, ಎಲ್ಲದಕ್ಕೂ ಒಂದೇ ಬೇಸಿಕ್. ಈ ಸರ್ವಾತ್ಮ ಭಾವ ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಬಂದುಬಿಟ್ರೆ ಆ ವ್ಯಕ್ತಿ ಎಂದೂ ಕೂಡ ಕೆಟ್ಟದನ್ನು ಮಾಡೋಲ್ಲ. ಸರ್ವಾತ್ಮ ಭಾವಂ ವಿದದನ್ ಮಹೀಮಿಮ, ತಾನೊಬ್ಬನೇ ಅಲ್ಲ, ಜೊತೆಲಿದ್ದವರೆಗೂ ಪ್ರಹ್ಲಾದನ ಹಾಗೆ ಉಪದೇಶ ಮಾಡಿದರೆ ಆ ಹುಡುಗರೆಲ್ಲ ಹಾಗೆ ಆಗ್ಬಿಟ್ರು. ಹಾಗೆ ಅಯ್ಯೋ ನಮ್ಮ ಇಡೀ ರಾಜ್ಯವೇ ಸರ್ವಾತ್ಮ ಭಾವದಲ್ಲಿ ನಿಂತ್ಬಿಡುತ್ತೆ, ಯಾರು ಶತ್ರುಗಳಿಲ್ಲ, ಯಾರು ಇವರು ಇಲ್ಲ, ಮಿತ್ರರು ಇಲ್ಲ ಅಂತ ಆಗ್ಬಿಡುತ್ತೆ ಅಂತ ಹೇಳಿ ಹೆದರಿಬಿಟ್ಟಿದ್ದ ಹಿರಣ್ಯಕಶಿಪು. ಹಾಗೆ ಸರ್ವಾತ್ಮ ಭಾವವನ್ನು ಪಡ್ಕೊಂಡು ಅದರಲ್ಲೇ ನಿಷ್ಠರಾದ ಬ್ರಾಹ್ಮಣರನ್ನು ಕರೆಸಿ ಸರ್ವಾತ್ಮ ಭಾವ ಅವರಿಂದ ಯಜ್ಞಾದಿಗಳನ್ನು ಮಾಡಿಸ್ತಾ ಇದ್ದ. ಹೀಗೆ ಯಜ್ಞ ಮಾಡಿಸುವಾಗ ಅಶ್ವಮೇಧ ಯಜ್ಞವನ್ನು ಮಾಡ್ತಾನೆ.
ಈಜೇಶ್ವಮೇಧೈರಧಿಯಜ್ಞಮೀಶ್ವರಂ महाविभूत्योपचिताङ्गदक्षिणैः ततैर्वसिष्ठासितगौतमादिभिः धन्वन्यभिस्रोतमसौ सरस्वतीं यस्य क्रतुषु गीर्वाणैः सदस्या ऋत्विजो जनाग तुल्यरूपाश्चानिमिषाग व्यदृश्यन्त सुवाससग स्वर्गो न प्रार्थितो यस्य मनुजैरमरप्रियः शृण्वद्भिरुपगायद्भिः उत्तमश्लोकचेष्टितं समर्थयन्ति तान् कामाग स्वाराज्यपरिभाविताग दुर्लभा नापि सिद्धानां मुकुन्दं हृदि पश्यतगा स इत्थं भक्तियोगेन तपोयुक्तेन पार्थिवग स्वधर्मेण गरिं प्रीणन् संगान् सर्वान् शनैर्जगौ. ಏನು ಚೆನ್ನಾಗಿದೆ ಕಥೆ ಅಂದರೆ ಅಶ್ವಮೇಧಾದಿ ಯಜ್ಞ ಅಂತ ಸರ್ವಂ ಪಾಪಾನಂತರತಿ ತರತಿ ಬ್ರಹ್ಮಹತ್ಯಾಂ ಯೋಶ್ವಮೇಧೇನ ಯಜತೆ ಯೌಚೈನಮೇವಂ ವೇದ ಸಕಲರ ಇಡೀ ರಾಷ್ಟ್ರದ ಎಲ್ಲರ ಪಾಪವನ್ನು ಕಳೆಯುವಂತಹದ್ದು ತನ್ನದಲ್ಲ. ಆ ಅಶ್ವಮೇಧ ಯಜ್ಞದಲ್ಲಿ ಅವಭೃತ ಸ್ನಾನ ಮಾಡಿದರೆ ಆ ಅವಭೃತ ಸ್ಥಾನದಲ್ಲೇ ಬ್ರಹ್ಮಹತ್ಯಾದ ದೋಷಗಳು ಬರುತ್ತೆ. ಅಂಥ ಮಹಾಯಜ್ಞ ಅದು. ಆ ಅಧಿಯಜ್ಞದಲ್ಲಿ ಆ ಪರಮಾತ್ಮನನ್ನು ಮಹಾವಿಭೂತಿಯಿಂದ ಕೂಡಿರುವ ಪರಮಾತ್ಮನನ್ನು ಅಶ್ವಮೇಧ ಯಜ್ಞವನ್ನು ಮಾಡಿದ್ದಾನೆ. ಯಜ್ಞ ನಡೆಯುವುದೇ ಅದಕ್ಕೆ ಅನಾಹುತೋದ್ಧರಂ ಬಚ್ಚೆ. ಮಹಾತ್ಮರಾದವರು, ಉಪಾಸಕರು, ಭಕ್ತರು ಅಲ್ಲಿ ತಾವಾಗೇ ಬರ್ತಾರೆ. ಯಜ್ಞಕ್ಕೋಸ್ಕರ ಬರೋದಲ್ಲ, ಸತ್ಸಂಗ ನಡೆಯುತ್ತೆ, ಧಾರ್ಮಿಕ ವಿಚಾರಗಳು ನಡೆಯುತ್ತೆ, ಒಳ್ಳೆ ಚರ್ಚೆಗಳು ನಡೆಯುತ್ತೆ. ಅದಕ್ಕೋಸ್ಕರ ಯಜ್ಞ ನೋಡಬೇಕು ಅಂತ. ಯಜ್ಞದಲ್ಲಿ ಹಾಗೆ ಊಟ ಹಾಕ್ತಾರೆ, ದಕ್ಷಿಣೆ ಕೊಡ್ತಾರೆ ಅನ್ನೋ ವಿಷಯ ಬೇರೆ, ಅದು ಅತ್ಯಲ್ಪ. ಆದರೆ ಅಲ್ಲಿರುವ ಸತ್ಸಂಗ ಇದೆಯಲ್ಲ, ಎಂಥೆಂಥ ಮಹಾತ್ಮರು ಬರ್ತಾರೆ ಅಂತಂದರೆ ವಸಿಷ್ಠ, ಅಸಿತ, ಗೌತಮ, ಮಹಾ ಋಷಿಗಳೆಲ್ಲ ಅಲ್ಲಿ ಯಜ್ಞಕ್ಕೆ ಬರ್ತಾರೆ. ಆ ಯಜ್ಞದಲ್ಲಿ ಅವರ ಜೊತೆಯಲ್ಲಿ ಇರೋದಿದೆಯಲ್ಲ, ಅದೇ ಆನಂದ. ಅಂಥವರನ್ನು ಕರೆಸಿ ಎಲ್ಲಿ ಯಜ್ಞ ಮಾಡ್ದ ಅಂದರೆ ಮರುಭೂಮಿಯಲ್ಲಿ ಯಜ್ಞ ಮಾಡಿದಂತೆ, ಅಲ್ಲೂ ಮಳೆ ಬರಲಿ ಅಂತ. ಧನ್ವನಿ ಎಲ್ಲಿ ಸರಸ್ವತಿ ನದಿ ಮರುಭೂಮಿಯಲ್ಲಿ ಮರೆಯಾದಳೋ ಅದಕ್ಕೆ ವಿನಶನ ಅಂತ ಹೆಸರು. ಆ ಸರಸ್ವತಿ ಮರೆಯಾದ ಜಾಗ, ಅಲ್ಲಿ ಆ ಸರಸ್ವತಿ ನದಿಯ ಹತ್ತಿರ ವಿನಶನವಾದ ಜಾಗದಲ್ಲಿ ಅಶ್ವಮೇಧ ಯಜ್ಞವನ್ನು ಆರಂಭ ಮಾಡಿದ್ದಾನೆ. ಏನು ಚೆನ್ನಾಗಿತ್ತು ಆ ಯಜ್ಞ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ದೇವತೆಗಳೇ ಬಂದ್ಬಿಟ್ರು ಸದಸ್ಯರಾಗಿ. ದೇವಲೋಕದಲ್ಲಿ ದೇವತೆಗಳಿಲ್ಲ, ಎಲ್ಲ ಈ ಯಜ್ಞಕ್ಕೆ ಬಂದ್ಬಿಟ್ಟಿದ್ದಾರೆ. ಎಲ್ಲರೂ ಸದಸ್ಯರು ಋತ್ವಿಜರ ಜೊತೆಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಋತ್ವಿಜರು ಎಲ್ಲ ಒಟ್ಟಿಗೆ ಯಜ್ಞ ನಡೀತಾನೆ ಇದೆ. ಈ ಇಷ್ಟು ಸಮೃದ್ಧಿಯನ್ನು ನೋಡಿದ್ರು ಇದೇ ದೇವಲೋಕ, ಮತ್ತು ಈ ಯಜ್ಞಕ್ಕೆ ದೇವಲೋಕ ಯಾಕಬೇಕು? ಈಗ ಭರದ್ವಾಜಾಶ್ರಮದಲ್ಲಿ ಎಲ್ಲ ಭರತನ ಪರಿವಾರದ ಎಲ್ಲ ಸೈನ್ಯವೆಲ್ಲ ಊಟ ಮಾಡ್ತಾರ. ಬೇಡ ಕಟ್ರು, ಅಯೋಧ್ಯೆಯೂ ಬೇಡ, ರಾಮನು ಬೇಡ, ಇಲ್ಲೇ ಬೇಡ ಅಂದಿದ್ರು. ಆ ಮುಂದೆ ಹೋಗಿ ರಾಮನ ಕಾಣೋದು ಬೇಡ, ಈ ಕಡೆ ಅಯೋಧ್ಯೆಗೂ ಹೋಗೋದು ಬೇಡ, ಇಲ್ಲೇ ಚೆನ್ನಾಗಿರುತ್ತೆ. ಇನ್ನು ಆಗ ಅಶ್ವಮೇಧ ಯಜ್ಞವೇ ಸಾಕು, ಈ ಯಜ್ಞಕ್ಕೆ ಬೇರೆ ಏನು ಫಲ ಬೇಕು ಅಂತ. ಮನುಷ್ಯನಿಗೆ ತುಂಬ ಆನಂದವಾಗುವ ಒಳ್ಳೆಯ ಭಜನೆ ಇರಬಹುದು, ಪೂಜೆ ಇರಬಹುದು, ಅದೇ ಆನಂದ. ಅದಕ್ಕೆ ಇನ್ನೊಂದು ಬೇರೆ ಫಲ ಬೇಕೆ? ಭಗವಂತನ ಆರಾಧನೆ ಮಾಡೋದೇ ಆನಂದ. ಅಂಥ ಆನಂದವನ್ನು ಆ ಯಜ್ಞ ಪಡೆದಿದ್ದಾರೆ. ಎಲ್ಲ ಶುಭ್ರವಾದ ಬಟ್ಟೆಗಳನ್ನು ಧಾರಣೆ ಮಾಡಿದ್ದಾರೆ. ಮನುಜೈರ್ ಅಮರಪ್ರಿಯ ಸ್ವರ್ಗೋ ನ ಪ್ರಾರ್ಥಿತೋ. ಸ್ವರ್ಗವೇ ಬೇಕು ಅನ್ನೋ ಬಯಕೆ ಇಲ್ಲ ಅಲ್ಲಿದ್ದ ಮನುಷ್ಯರಿಗೆ, ಅವರಿಗಲ್ಲ. ಅಂಬರೀಷನಿಗೆ ಅಂತ ಹೇಳ್ತಾ ಇಲ್ಲ ಅವರು. ಅಲ್ಲಿದ್ದ ಸಾಮಾನ್ಯ ಜನರು ಬೇಡಪ್ಪ, ಸ್ವರ್ಗನೂ ಬೇಡ, ಏನು ಬೇಡ, ಇದೇ ಸಾಕು. ಹೀಗೆ ಯಜ್ಞ ಮಾಡ್ತಾ ಆನಂದವಾಗಿ ಭಾಗವತ ಕಥೆಯನ್ನು ಕೇಳ್ತಾ ಇರೋಣ. ಯಾವುದು ಬೇಡ ಅಂತ. ನಾಸ್ಥಾ ಧರ್ಮೇ ನಮಸು ನಿಚಯೇ ಹೇಳ್ತಾರೆ. ನಾಸ್ಥಾ ಧರ್ಮೇಣ ವಸು ನಿಚಯೇನೈವ ಕಾಮೋಪಭೋಗೆ ಯದ್ಯದ್ಭಾವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇಪಿ ತ್ವತ್ಪಾದಾಂಭೋರುಗಯುಗಗತ ನಿಶ್ಚಲಾ ಭಕ್ತಿರಸ್ತು. ಏನು ಹಿಂದಿನವರ ಭಾವ ಎಷ್ಟರ ಇದೆ. ಅವ್ಯಭಿಚರವಾದ ಅನುಪಮವಾದ ಪರಮ ಪ್ರೇಮ ಪರಮಾತ್ಮನ ಚರಣದಲ್ಲಿ ಇರಲಿ, ಇನ್ನೇನು ಬೇಡ ನನಗೆ ಅಂತ ಕೇಳ್ತಾ ಇದ್ರು. ಹೀಗೆ
ಸಮೃದ್ಧವಾದಂಥದ್ದು. ಎಲ್ಲರೂ ಕೂಡ ಸ್ವರಾಜ್ಯವನ್ನು ಪಡ್ಕೊಂಡ್ರು ಅಂತ, ಸ್ವರಾಜ್ಯಂ ಅಧಿಗಚ್ಚತಿ ಅಂತ ಹೇಳ್ತಾನಲ್ಲ, ಆ ಸ್ವರಾಜ್ಯವನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ದುರ್ಲಭವಾದಂಥ ಸಮಸ್ತವೂ ಇದೆ, ಯಾವ ಸಿದ್ಧರಿಗೂ ಸಿಗೋದಿಲ್ಲ ಅಂಥ ಪರಮಾತ್ಮನನ್ನ ಹೃದಯದಲ್ಲಿ ಧಾರಣೆ ಮಾಡ್ತಾ ಆ ಅಂಬರೀಷ ಆನಂದವಾಗಿ ಅಶ್ವಮೇಧ ಯಜ್ಞವನ್ನು ಮಾಡಿದ್ದಾನೆ. ಹೀಗೆ ಭಕ್ತಿ ಯೋಗದಿಂದ ಅಶ್ವಮೇಧ ಯಜ್ಞವನ್ನು ಮಾಡಿದ ಅಂತ. ಕೇವಲ ಅಶ್ವಮೇಧ ಸಂಪತ್ತಿನಿಂದ ಅಲ್ಲ, ತಪಸ್ಸಿನಿಂದ, ಒಳ್ಳೆಯ ನಿಗ್ರಹದಿಂದ, ಒಳ್ಳೆಯ ಉಪವಾಸಾದಿಗಳಿಂದ ಅಶ್ವಮೇಧ ಯಜ್ಞವನ್ನು ಮಾಡಿದ್ದಾನೆ. ತನ್ನ ಧರ್ಮದಿಂದ ತಾನು ಪರಮಾತ್ಮನ ಸಂತೋಷಪಡಿಸಬೇಕು. ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂದಿಂದತಿ ಮಾನವ. ನಮ್ಮ ಕರ್ಮವನ್ನು ಹೋಲಿಕೆ ಮಾಡಬಾರ್ದಂತೆ. ಅಯ್ಯೋ ನಾನು ಇದೇನಾ ಅಂತ. ಅವರವರ ಕರ್ತವ್ಯ ಅವರವರಿಗೆ ದೊಡ್ಡದು. ಖಾತ್ರಂ ಧರ್ಮಂ ಬಹುಮನ್ಯತೆ ರಾಮ. ನನ್ನ ಅವ್ರು ಏನು ಕೇಳಿದ್ರು ನಾನು ಕೊಡ್ತೀನಿ ಪುಣ್ಯನ ಅಂತ ಋಷಿಗಳು. ಇಲ್ಲ, ಅಹಮೇವಾ ಹರೇಶ್ಯಾಮಿ ಅಂತ. ನನ್ನ ಕ್ಷತ್ರಿಯ ಧರ್ಮವನ್ನು ನಾನು ಅನುಷ್ಠಾನ ಮಾಡಿ ನಾನು ಪಡ್ಕೊಳ್ಬೇಕಾದ ನಾನೇ ತಗೋತೇನೆ. ನಾನು ಯಾರ ಕೈಲಿ ಕೇಳೋಕೆ ಬಂದವನೇ ಅಲ್ಲ, ಅವನು ಬಂದವನೇ ಋಷಿಗಳ ಜೊತೆಯಲ್ಲಿ ಇರಬೇಕು ಅಂತ. ಅಂಥ ರಾಮಚಂದ್ರ ಹಾಗೆ ತನ್ನ ಧರ್ಮವನ್ನು ಹೆಚ್ಚು ಅಂತ ಹೇಳಿದ್ನೋ ಹಾಗೆ ನಮ್ಮ ಪಾಲಿಗೆ ಬಂದ ನಮ್ಮ ಕರ್ತವ್ಯ ಇದೆಯಲ್ಲ, ಅದು ಹೇಗಾದರೂ ಜನ ಆಡ್ಕೊಳ್ಳಿ. ಕಸ ಗುಡಿಸೋದಿರಬಹುದು, ಪಾತ್ರೆ ತೊಳೆದಿರಬಹುದು, ನಮ್ಮ ಯಾವುದೇ ಕರ್ಮಚೈವ ತದರ್ಥೀಯಂ ಸದಿತ್ಯೇವ ವಿಧೀಯತೆ. ಎಲ್ಲವೂ ಕೂಡ ಸತ್ಕರ್ಮವಾಗತ್ತೆ. ಆ ಭಗವದ್ಭಕ್ತಿ ಒಂದು ಸೇರಿಬಿಟ್ರೆ ನಿಮ್ಮ ಕರ್ತವ್ಯ ನೇರವಾಗಿ ಪರಮಾತ್ಮನ ಭಕ್ತಿಯಲ್ಲಿ ಹೋಗಿ ಮುಳುಗತ್ತೆ. ಹೀಗೆ ತನ್ನ ಧರ್ಮದಿಂದ ಭಗವಂತನಿಗೆ ಸಂತೋಷಪಡಿಸುತ್ತಾ ಅಂಬರೀಷ ಮಹಾರಾಜ ಕ್ರಮಕ್ರಮವಾಗಿ ಪ್ರಾಪಂಚಿಕ ವಿಷಯದ ಎಲ್ಲ ಆಸೆಗಳನ್ನು ಬಿಟ್ಟು ನಿರ್ಲೇಪನಾಗಿ ಆನಂದವಾಗಿ ಪರಮಾತ್ಮನ ಭಕ್ತಿಯಲ್ಲಿ ಮುಳುಗಿದ. ಇದು ಕರ್ಮಯೋಗದಿಂದ ಭಕ್ತಿಯೋಗಕ್ಕೆ ದಾಟಿಕೊಂಡ. ಹೇಗೆ ಬರುತ್ತೆ ಮನುಷ್ಯನಿಗೆ ತಾನಾಗಿ ಅಂತ. ಆ ಸತ್ಸಂಗವಾಗಲಿ ಭಗವದ್ಭಕ್ತಿ ಆಗಲಿ ಅವನೇ ಬಂತು. ಏನಾಯಿತು? ಗೃಹೇಶು ದಾರೇಷು ಸುತೇಷು ಬಂಧುಷು ದ್ವಿಪೋತ್ತಮಸ್ಯಂದನವಾಜಿಪತ್ತಿಷು ಅಕ್ಷಯ್ಯರತ್ನಾಭರಣಾಯುಧಾದಿಷು ಅನಂತಕೋಶೇಷ್ವಕರೋದಸನ್ಮತಿಂ ತಸ್ಮಾ ಅದಾಧರಿಶ್ಚಕ್ರಂ ಪ್ರತ್ಯನೀಕಭಯಾವಹಂ ಏಕಾಂತಭಕ್ತಿಭಾವೇನ ಪ್ರೀತೋ ಭೃತ್ಯಾಭಿರಕ್ಷಣಂ ಆರಿರಾಧಯಿಷು ಕೃಷ್ಣಂ ಮಹಿಷ್ಯಾತುಲ್ಯಶೀಲಯಾ ಯುಕ್ತಃ ಸಂವತ್ಸರಂ ವೀರೋ ದಧಾರ ದ್ವಾದಶೀ ವ್ರತಂ ವ್ರತಾಂತೆ ಕಾರ್ತಿಕೆ ಮಾಸಿ ತ್ರಿರಾತ್ರಂ ಸಮುಪೋಷಿತಃ ಸ್ನಾತಃ ಕದಾಚಿತ್ ಕಾಲಿಂದ್ಯಾಂ ಹರಿಂ ಮಧುವನೇರ್ಚಯತ್ ಮಹಾಭಿಷೇಕ ವಿಧಿನಾ ಸರ್ವೋಪಸ್ಕರ ಸಂಪದಾ ಅಭಿಷಿಕ್ಯಾಂಬರಾಕಲ್ಪೈಃ ಗಂಧಮಾಲ್ಯಾರ್ಹಣಾದಿಭಿಃ ತದ್ಗತಾಂತರಭಾವೇನ ಪೂಜಯಾಮಾಸ ಕೇಶವಂ ಬ್ರಾಹ್ಮಣಾಂಶ್ಚ ಮಹಾಭಾಗಾನ್ ಸಿದ್ಧಾರ್ಥಾನಪಿ ಭಕ್ತಿತಃ. ಹೀಗೆ ಭಗವದ್ಭಕ್ತಿಯು ಅಂಬರೀಷನಲ್ಲಿ ಬೆಳೀತಾ ಬೆಳೀತಾ ಮನೆಯಾಗಲಿ, ಪತ್ನಿಯಾಗಲಿ, ಮಕ್ಕಳಾಗಲಿ, ಬಂಧುಗಳಾಗಲಿ ಅಂಥ ಆನೆಗಳಿತ್ತಲ್ಲ, ಆನೆಗಳ ಮೇಲೆ ಒಯ್ಯುವಂಥ ಸಮಸ್ತ 4 ವಿಧವಾದ ಸೈನ್ಯ ಯಾವುದ್ರ ಮೇಲೂ ಅಭಿಮಾನ ಅನ್ನೋದು ಬರಲಿಲ್ಲ. ಕಳಿಸ್ಕೊಂಡು ಹೋಗೇ ಬಿಡ್ತು. ಅಸಂಗನಾಗಿಬಿಟ್ಟ. ಅಸಂಗ ಅಂದರೆ ಹಚ್ಕೊಳ್ಳದೇ ಇರೋದಿದೆಯಲ್ಲ, ಅದು ಬಹಳ ಶ್ರೇಷ್ಠವಾದಂಥದ್ದು. ಪ್ರಪಂಚದಲ್ಲಿ ನಾವು ಎಲ್ಲವನ್ನು ಬಿಡೋಕ್ಕೋಸ್ಕರ ಬಂದಿರೋದೇ ಹೊರತು ಸಂಗ್ರಹ ಮಾಡೋಕ್ಕಲ್ಲ. ಆ ತ್ಯಾಗವೇ ಜೀವನದ ಪರಮ ಲಕ್ಷ್ಯ. ಬಿಟ್ಟು ಹೋಗುತ್ತೆ. ಸ್ವಯಂ ತ್ಯಕ್ತಾಹ್ಯೇತೆ ಶಮ ಸುಖಂ ಅನಂತಂ ವಿದಧತಿ ಅಂತ. ಬಿಟ್ಟು ಹೋಗೋದನ್ನು ನೀವೇ ಬಿಡೋಕೆ ಕಲ್ತ್ಕೊಂಡ್ರೆ ಆವಾಗ ನಿಮಗೆ ಶಮ ಸುಖ ಅನ್ನೋದು ಬರುತ್ತೆ. ಅಂಥ ಭಾವ ಭಕ್ತಿ ಯೋಗ ಕೊಡುತ್ತೆ. ಯಾವಾಗಲೂ ಹೆಚ್ಚಿನದು ಸಿಕ್ಕಿದಾಗ ಕಡಿಮೆಯ ಬಗ್ಗೆ ಆಸಕ್ತಿ ತಾನಾಗೇ ಕಮ್ಮಿ ಆಗುತ್ತೆ. ನಾವು ಮಕ್ಕಳಾಗಿದ್ದ ಆಟ ಆಡ್ತಾ ಇದ್ವಿ. ವಿದ್ಯಾಭ್ಯಾಸ ಚೆನ್ನಾಗಿದೆ ಗೊತ್ತಾಯಿತು, ಆಟವನ್ನು ಕಡಿಮೆ ಮಾಡ್ದ. ವಿದ್ಯಾಭ್ಯಾಸಕ್ಕಿಂತ ಮುಂದೆ ಹೋಗಿ ಕೆಲಸ ಹೆಚ್ಚಾಯಿತು. ಕೆಲಸ ಅಂದರೆ ದುಡ್ಡು, ಅಲ್ಲಿ ಇದನ್ನು ಬಿಟ್ಟೆ. ವಿದ್ಯಾಭ್ಯಾಸ ಅಲ್ಲಿ ಮುಗೀತು. ದುಡ್ಡಿಂದ ಪುಣ್ಯಕರ್ಮಾನುಷ್ಠಾನ ಮಾಡಿದರೆ ಆವಾಗ ದುಡ್ಡಿನ ಬಗ್ಗೆ ಇರೋ ಮೋಹ ಕಡಿಮೆ ಆಗುತ್ತೆ. ಅದರಿಂದ ಭಕ್ತಿ ಹೆಚ್ಚಾದರೆ ಆ ಪುಣ್ಯದ ಮೇಲಿರುವಂತಹ ಮೋಹ ಅನ್ನೋದು ಕಡಿಮೆ ಆಗುತ್ತೆ. ಭಕ್ತಿಯಿಂದ ಸತ್ಸಂಗ ಹೆಚ್ಚಾದರೆ ಆ ಭಕ್ತಿಯೂ ಕೂಡ ಸತ್ಸಂಗದಲ್ಲಿ ಸೇರಿಕೊಳ್ಳುತ್ತೆ. ಆ ಸತ್ಸಂಗ ಅನ್ನೋದು ಮನುಷ್ಯನಿಗೆ ಜೀವನದಲ್ಲಿ ಸದ್ಗುರುಗಳನ್ನು ಅನುಗ್ರಹ ಮಾಡುತ್ತೆ.
ಯಾವಾಗ ಸದ್ಗುರುಗಳು ಸಿಕ್ಬಿಟ್ರು ಅವನಿಗೆ ಗಟ್ಟಿಯಾದ ಭಕ್ತಿ ಇನ್ನು ಅಳ್ಳಾಡೋಲ್ಲ ಅವನು. ಹೀಗೆ ಎಲ್ಲದಲ್ಲೂ ಕೂಡ ಅಕ್ಷಯವಾದ ರತ್ನ ಇತ್ತು, ಆಭರಣಾದಿಗಳಿತ್ತು, ಎಲ್ಲವನ್ನೂ ಕೂಡ ಅಯ್ಯೋ ಇದೇನು ಅಸನ್ಮತಿ ತೋರಿಕೆಯೋ ಇದು ಯಾವ ಲೆಕ್ಕ, ಎಲ್ಲ ಬರುತ್ತೆ ಹೋಗುತ್ತೆ, ಯಾವುದೂ ನನಗೆ ನಿಜವಾಗಿ ಸಂಬಂಧವೇ ಇಲ್ಲ ಅನ್ನುವಂಥ ಒಂದು ಅಸಂಗತೆಯನ್ನು ಪಡ್ಕೊಂಡು ಪರಮಾತ್ಮನಲ್ಲಿ ಪರಮ ಪ್ರೇಮದಿಂದ ಆನಂದವಾಗಿ ಅಂಬರೀಷ ಇದ್ದ. ಇಂಥ ಏಕಾಂತ ಭಕ್ತಿ ಅಂತ ಹೆಸರು ಇದಕ್ಕೆ. ಪ್ರಪಂಚ ಎಲ್ಲೆಲ್ಲಿ ಹೋದರೂ ಕೂಡ ಯಾವುದಕ್ಕೂ ಲೇಪವಿಲ್ಲದೆ ಪರಮಾತ್ಮನ ಪ್ರೇಮದಲ್ಲೇ ಆನಂದ ಪಡೋದಿದೆಯಲ್ಲ, ಮನುಷ್ಯ ಯಾವುದ್ರಲ್ಲಿ ಆನಂದ ಪಡ್ತಾನೋ ಅದೇ ಅವನ ಯೋಗ್ಯತೆ. ಊಟ ಮಾಡೋದ್ರಲ್ಲಿ ಆನಂದ ಮಾಡ್ತಾನೆ ಅಂದರೆ ಊಟ ಮಾಡೋದಷ್ಟೇ ಅವನಿಗೆ ಶಕ್ತಿ ಇರೋದು. ಎಲ್ಲೇ ಕೆಲಸ ಮಾಡೋದು ಆನಂದ ಅಂದರೆ ಕೆಲಸ, ದುಡ್ಡಿನ ಆನಂದ ಬಂದವನು ದುಡ್ಡೇ. ಯಾವ್ಯಾವುದನ್ನು ಆನಂದ ಪಡ್ತಾನೋ ಅದೇ ಅವನ ಯೋಗ್ಯತೆಯನ್ನು ಬರೆಯುತ್ತೆ. ಯಾರು ಭಗವದ್ಭಕ್ತಿಯಿಂದ ಆನಂದ ಪಡ್ತಾರೋ ಅವರು ನಿಜವಾದಂಥ ಆನಂದವನ್ನು ಒಂದು ಸೇರ್ತಾರೆ. ಹೀಗೆ ಪರಮಾತ್ಮನ ಭಕ್ತಿಯಿಂದಲೇ ಆನಂದ ಪಡುವ ಏಕಾಂತ ಭಕ್ತಿ ಅಂತ. ಅಂಥ ಅಂಬರೀಷನಿಗೆ ಪರಮಾತ್ಮ ತನ್ನ ಸುದರ್ಶನ ಚಕ್ರವನ್ನು ತಾನಾಗೇ ಕೊಟ್ಟ. ಅವನೇನು ಕೇಳಿರಲಿಲ್ಲ, ನೀನು ಆ ಭಕ್ತರ ರಕ್ಷಣೆಗೋಸ್ಕರ ಹೋಗು ಅಂತೇಳಿ ಸುದರ್ಶನ ಚಕ್ರವನ್ನು ಅಂಬರೀಷನ ರಕ್ಷಣೆಗಾಗಿ ಕಳಿಸಿದ್ದಾನೆ. ಅವನು ಭಗವದ್ಭಕ್ತ ಚಕ್ರದ ಬಗ್ಗೆ ಏನು ಇವನು ಯೋಚನೆ ಇಲ್ಲ. ಭಕ್ತಿ ಇದ್ದ ಮೇಲೆ ಭಯ ಅನ್ನೋದು ಇರೋದಿಲ್ಲ, ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅಂಥ ಭಯರಹಿತನಾದ ಅಂಬರೀಷ ಪರಮಾತ್ಮನ ಅಶ್ವಮೇಧ ಯಜ್ಞ ಮಾಡಿದ ಮೇಲೆ ಇನ್ನೊಂದು ವರ್ಷ ಆರಾಧನೆ ಮಾಡಬೇಕು ಅಂಥೇಳಿ ಮಹಿಷ್ಯ ತುಲ್ಯಶೀಲಯ, ತನ್ನಗೆ ಅನುರೂಪಳಾದಂಥ ಪತ್ನಿಯವಳು. ಆ ಪತ್ನಿ ಅಂದರೆ ಪತಿವ್ರತ ಅಂದರೆ ಪತಿಯ ವ್ರತವೇ ಅವಳ ವ್ರತ. ಅವ್ರು ಏನು ಸ್ವೀಕಾರ ಮಾಡ್ತಾನೋ ಅದೇ ತನ್ನ ವ್ರತ ಅಂಥೇಳಿ ಅತ್ಯಂತ ಸಂತೋಷದಿಂದ ಪತಿಯ ಜೊತೆಯಲ್ಲಿ ಪರಮಾತ್ಮನ ಆರಾಧನೆ ಮಾಡ್ತಾ ಇದ್ದಾಳೆ. ಸಂವತ್ಸರ ವ್ರತವನ್ನು ಧಾರಣೆ ಮಾಡಿದಂತೆ 1 ವರ್ಷ ದ್ವಾದಶಿ ವ್ರತ ಮಾಡ್ತೇನೆ ಅಂತ. ಏಕಾದಶಿ ವ್ರತ ಅಂತ ಹೇಳಬೇಕಾಯಿತು, ಇಲ್ಲಿ ದ್ವಾದಶಿ ವ್ರತ ಅಂತ ಹೇಳಿದ್ದಾರೆ. ಪೂಜೆ ಮಾಡೋದು ಅಂತ ಏಕಾದಶಿ ಉಪವಾಸ, ದ್ವಾದಶಿ ಪೂಜೆನ ಒಟ್ಟು ಇದರಲ್ಲಿರೋ ದ್ವಾದಶಿ ವ್ರತ, ವೀರೋದಧಾರ ದ್ವಾದಶಿ ವ್ರತಂ. ವ್ರತಾಂತೆ ಕಾರ್ತಿಕೇಯ ಮಾಸಿ, ಕಾರ್ತಿಕ ಮಾಸದ ಕೊನೆಯ ದ್ವಾದಶಿಯಲ್ಲಿ 3 ದಿವಸ ಪೂರ್ತಿ ಉಪವಾಸ. ಸಂವತ್ಸರದ ಕೊನೆಯ 3 ದಿವಸ, ಮೊದಲು 1 ದಿವಸ ನಮ್ಮಲ್ಲಿ ಹೇಳ್ತಾರೆ. ಇವತ್ತೋ ನಾಳೆನೋ ಏಕಾದಶಿ ಅಂತ ಸಂದೇಹ ಬಂತು ಅಂತಂದಾಗ ವಿಪ್ರದಾಸ ಅಮ್ಮನಿಗೆ ಹೇಳಿದ್ದಾನೆ, ಅಮ್ಮ 2 ದಿವಸ ಉಪವಾಸ ಮಾಡ್ತೀಯ, ನಿಜ ಅದಕ್ಕೆ ಚರ್ಚೆ ಇರುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ, ಪಂಚಾಂಗದಲ್ಲಿ ಇವತ್ತೇ ಏಕಾದಶಿ, ನಾಳೆ ಏಕಾದಶಿ, ಸಂದೇಹ ಬಂದುಬಿಟ್ಟಿದೆ ಯಾವತ್ತು. ಅಮ್ಮ ನಿನಗೆ ಅದಕ್ಕೆ ಚರ್ಚೆ, ನೀನು 2 ದಿವಸ ಮಾಡ್ತೀಯಲ್ಲ, ಚರ್ಚೆನೇ ಇಲ್ಲ ಅಂತ. ಹಾಗೆ 3 ದಿವಸ, ಚೆನ್ನಾಗಿದೆ ಭಾಷೆ. ಹೀಗೆ 3 ದಿವಸ ಅವನು ಉಪವಾಸವನ್ನು ಮಾಡಿ ಕಾಲಂದಿ ನದಿ ಅಂದರೆ ಯಮುನಾ ನದಿಯಲ್ಲಿ ಆ ಮಧುವನದಲ್ಲಿ ಪರಮಾತ್ಮನನ್ನು ಪೂಜೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾನೆ. ಮಹಾಭಿಷೇಕ ಮಧುವನ ಅಂದರೆ ಮಥುರಾ ನಗರದಲ್ಲಿ. ಮಥುರಾ ಇವತ್ತು ಸಿಟಿ ಅರ್ಥ ಆಗಿತ್ತ. ಮಧುವನ ಅಂತಿದೆಯಲ್ಲ, ನೋಡಿದೆ ನಾನು. ಆಯ್ತಾ ಆಯ್ತು. ಹೀಗೆ ಮಹಾಭಿಷೇಕ, ಪರಮಾತ್ಮನಿಗೆ ಮಹಾಭಿಷೇಕ ಅಂದರೆ ಅಖಂಡವಾಗಿ ಅಭಿಷೇಕ ನಡೀತಾ ಇರಬೇಕು. ಮಹಾಭಿಷೇಕ ಅನ್ನೋ ಸಾಮಾನ್ಯ ಅಲ್ಲ. ಇದ್ಯಾರೋ ಬಂತಪ್ಪ, ಸವಿತಾ ಕೇಳ್ತಾ ಇಲ್ಲ ಅಂತಂದು ಹಾಕಿ ಶಮನ ಸೀಟ ಇದೆಯಲ್ಲ. ಆ ಸಮಸ್ತ ಸಂಭಾರಗಳನ್ನು ಸಂಗ್ರಹ ಮಾಡಿ ಮಹಾಭಿಷೇಕವನ್ನು ಮಾಡಬೇಕು ನಿಶ್ಚಯ ಮಾಡಿದ್ದಾರೆ. ಆ ನಿಶ್ಚಯದಂತೆ ಮಹಾಭಿಷೇಕವನ್ನು ಮಾಡಿ ಗಂಧ, ಮಾಲ್ಯ, ಅರಹಣ ಇವುಗಳಿಂದ ಪರಮಾತ್ಮನಿಗೆ ಪೂಜೆ ಮಾಡ್ತಾ ಅವನಲ್ಲೇ ಮುಳುಗಿ ಪ್ರತಿಯೊಂದು ಪೂಜೆಯಲ್ಲೂ 3 ಉಪವಾಸ, ದಾನ, ಬ್ರಾಹ್ಮಣ ಭೋಜನ. ನಮ್ಮಲ್ಲಿ ವ್ರತ ಏನು ಅಂದರೆ ಯಜಮಾನಿಗೆ ಉಪವಾಸ, ಭಗವಂತನಿಗೆ ಪೂಜೆ, ಬಂದ ಬ್ರಾಹ್ಮಣರಿಗೆ ದಾನ. ಈ 3 ನಮ್ಮಲ್ಲಿ ಇರೋದು. ವ್ರತ ಬಿಟ್ಕೊಂಬಿಡಿ, 3 ಏನು ವ್ರತ? ಇದೇ 3 ವ್ರತ. ಹೀಗೆ ಬಂದಂಥ ಬ್ರಾಹ್ಮಣೋತ್ತಮರಿಗೆ ಬೇಕಾದಷ್ಟು ದಾನವನ್ನು ಕೊಡುವಾಗ ಅವರು ಇದೆಯೋ ಇಲ್ವೋ ಅಂತ ಸಿದ್ಧಾರ್ಥರವರು ಬೇಡ ಅಂತ ಇದ್ದಾರೆ. ಬೇಡ ಆದರೂ ಬಿಡ್ತಾ ಇಲ್ಲ ಇವನು. ಸ್ವಾಮಿ ತಗೊಳ್ಳಿ, ನೀವು ತೊಗೊಂಡ್ರೆ ನಾನು ಧನ್ಯನಾಗ್ತೇನೆ ಅಂತೇಳಿ ಇರೋದನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡ್ತಾ ಭಕ್ತಿಯಿಂದ ಭಗವಂತನ ಅಭಿಷೇಕವನ್ನು ಮಾಡ್ತಾ ಇದ್ದಾನೆ. ಎಷ್ಟು ದಾನವನ್ನು ಮಾಡ್ದ ಅಂತ ಹೇಳ್ತಾ ಇದ್ದಾರೆ. ಗವಾಂ ರುಕ್ಮ ವಿಷಾಣೀನಾಂ ರೂಪ್ಯಾಂಘ್ರೀಣಾಂ ಸುವಾಸಸಾಂ ಪಯಶೀಲ ವಯೋರೂಪವತ್ಸೋಪಸ್ಕರ ಸಂಪದಾ ಪ್ರಾಯಿಣೋತ್ಸಾಧು ವಿಪ್ರೇಭ್ಯೋ ಗೃಹೇಷು ನ್ಯರ್ಬುದಾನಿ ಷಟ್ ಭೋಜಯಿತ್ವಾ ದ್ವಿಜಾನಗ್ನೇ ಸ್ವಾದ್ವನ್ನಂ ಗುಣವತ್ತಮಂ ಲಬ್ಧಕಾಮೈರನುಜ್ಞಾತಃ
पारणायोपचक्रमे तस्य तर्ह्यतिथिः साक्षात् दुर्वासा भगवान् अभूत् तमानच्चातिथिं भूपः प्रत्युत्थानासनार्हणैः ययाचेभ्यवहाराय पादमूलमुपागतः प्रतिनन्द्य स तद्याज्ञां कर्तुमावश्यकं गतः निममज्ज बृहद्ध्यायन् कालिन्दी सलिले शुभे मुहूर्तार्धावशिष्टायां द्वादश्यां पारणं प्रति चिन्तयामास धर्मज्ञो द्विजैः तद्धर्मसङ्कटे ಹಸುಗಳು 10 ಕೋಟಿನೋ 60 ಕೋಟಿನೋ ಅಷ್ಟು ಹಸುಗಳನ್ನು ದಾನ ಮಾಡಿದಾನಂತೆ 3 ದಿವಸಕ್ಕೆ. ಚಕ್ರವರ್ತಿಗೆ ಯಾವ ಲೆಕ್ಕವೂ ಇಲ್ಲ. ಅವ ಅಷ್ಟು ಹಸುಗಳಿಗೂ ಚಿನ್ನದ ಇದು ಕೋಡುಗಳಿಗೆ ಅಲಂಕಾರ, ಚಿನ್ನದ್ದು ಮೇಲೆ, ಕಾಲಿಗೆಲ್ಲ ಬೆಳ್ಳಿದು. ಅಂದರೆ ನಮ್ಮಲ್ಲಿ ನಾಭಿಯಿಂದ ಕೆಳಗೆ ಬೆಳ್ಳಿ, ನಾಭಿಯಿಂದ ಮೇಲೆ ಚಿನ್ನ ಹಾಕೋಬೇಕು ಅಂತ ಶಾಸ್ತ್ರ. ಹಾಗೆ ಆ ಹಸುಗಳಿಗೆ ಒಳ್ಳೆಯ ಬಟ್ಟೆಗಳನ್ನು ಹೊಲಿಸಿ ಅಷ್ಟು ಒಳ್ಳೆ ಹಾಲು ಕೊಡುವಂಥದ್ದು, ಒಳ್ಳೆ ಒರೆಯೋದಲ್ಲ ಅಂಥದ್ದು ಅಂತ ಹೇಳ್ತಾರೆ. ಅಂಥ ಒಳ್ಳೆ ನಡತೆ ಇರೋ ಹಸುಗಳು ಅಂತ, ಸಾಧುವಾದ ಹಸುಗಳು. ಬಿಡುತ್ತೆ, ಒದ್ದಾಗ ಹೊಲ್ಲೆಲ್ಲ ಉದುರು ಹೋಗುತ್ತೆ. ಅಂಥ ಹಸುಗಳೆಲ್ಲ ಒಳ್ಳೆ ರೂಪವಂತ, ಸಾಧು ಲಕ್ಷಣವಿರುವ, ಸಕಲ ಉಪಸ್ಕರ ಅಂದರೆ ಅದಕ್ಕೆ ಬೇಕಾದಂಥ ಮೇವು ಹಿಂಡಿ. ಬರೀ ಹಸು ಕೊಟ್ಟರೆ ಆಗಲಿಲ್ಲ, ಅದು ಮೇವು ಹಿಂಡಿ ಎಲ್ಲ ಕೊಟ್ಟು ಬೇಕಾದಷ್ಟು ಬ್ರಾಹ್ಮಣರಿಗೆ, ಸಾಧುಗಳಿಗೆ ನಿರ್ಬುಧಾನಿ ಶತ, ಅರ್ಬುದ ನಿರ್ಬುಧ, ಅರ್ಬುದನೂ ಕೊಟ್ಟಿದ್ದಾರೆ. ಅಯುತಂಚ ನಿಯುತಂಚ ಅರ್ಬುದಂಚ ನಿರ್ಬುದಂಚ ಅಂಥೇಳಿ ಅಷ್ಟು 60 ಕೋಟಿನೋ 6 ಕೋಟಿನೋ ಬರುತ್ತೆ. ಅಷ್ಟು ಹಸುಗಳನ್ನು ದಾನ ಮಾಡಿದ್ದಾನೆ. ಅವನ ದಾನ ಏನಾಗಿದೆ ಅಂದರೆ, ಮೊದಲು ದಾನದ ಮುಂಚೆ ಎಲ್ಲರಿಗೂ ಸಮೃದ್ಧವಾದ ಊಟ, ದಕ್ಷಿಣೆ. ನಮ್ಮ ಈ ಸಂವರ್ತನ ಇದರ ದಕ್ಷಿಣೆ ಹಾಗೆ ಅಂದರೆ ಇದನ್ನು ಚಿನ್ನದ ರೂಮನ್ನು ತೆಗೆದುಬಿಡೋದಂತೆ. ಚಿನ್ನ ತುಂಬಿಕೊಂಡು ಹೋಗ್ರಿ ನಿಮ್ಗೆ ಆಗುವಷ್ಟು ಅಂತ. ಆ ಬ್ರಾಹ್ಮಣರು ದುರಾಸೆಯಿಂದ ಈ ಚಿನ್ನ ತುಂಬಿಕೊಂಡ್ರು, ಹೊರೋಕ್ಕಾಗಲಿಲ್ಲ, ಬಿಸಾಕೋಗ್ಬಿಟ್ರು. ಹಿಮಾಲಯದಲ್ಲಿ ಅಷ್ಟು ಚಿನ್ನ ಇತ್ತು ಅಂದರೆ ಏನು ಹೇಳೋಣ, ಅದು ವ್ಯಾಸರಿಗೆ ಗೊತ್ತಿತ್ತು. ಆ ಬಿಸಾಕಿರೋ ಆ ಬ್ರಾಹ್ಮಣರು ಬಿಟ್ಟು ಹೋಗಿದ್ರಲ್ಲ, ಆ ಚಿನ್ನ ತಂದು ಧರ್ಮರಾಜ ವಿಶ್ವಮೇಧ ಯಜ್ಞ ಮಾಡಿದ್ದು. ಅಂಥ ಕಥೆ ಆಗಿದೆ ಅಂದರೆ, ದಾನ ಕೊಡೋದು ಅಂದರೆ ಹೀಗೆ ಏನಾದರೂ ಆಗಲಿ ತಗೊಂಡ್ರೆ ಬೇಕಾದಷ್ಟು ದಾನ ಅಂತ. ಹೀಗೆ ದಾನವನ್ನು ಭಾಳ ಉದಾರದಿಂದ ಮಾಡಿದ್ದಾನೆ. ಅವರೆಲ್ಲರೂ ಕೂಡ ಸಂತೋಷವಾಗಿ ಆಶೀರ್ವಾದ ಮಾಡಿದ್ದಾರೆ. ಆಯುಷ್ಮಂತಂ ವರ್ಚಸ್ವಂತಂ ಅಥವಾ ಅಧಿಪತಿ ವಿಷಾಂ ಹೇಳೋ ಮುಂಚೆನೇ ಆಗಿದ್ದಾನೆ ಅವನು. ಎಲ್ಲ ಪ್ರಪಂಚಕ್ಕೂ ಅಧಿಪತಿಯಾಗಿ ಇಂಥ ಎಲ್ಲವಾಗಿ 3 ದಿವಸದ ಕೊನೆಯಲ್ಲಿ ಈಗ ನಾನು ಪಾರಣೆ ಮಾಡಬೇಕು. ಪಾರಣೆ ಅಂದರೆ ಉಪವಾಸ ಅಂತ, ಭೋಜನಕ್ಕೆ ಪಾರಣೆ ಅಂತ ಹೆಸರು. ಪಾರಣೆ ಅಂದರೆ ಶಬ್ದಕ್ಕೆ ಅರ್ಥವೇ ಉಪವಾಸವನ್ನು ಮುಗಿಸುವ ಭೋಜನ. ಪಾರಣಕ್ಕೆ ಕೂತಿದ್ದಾನೆ. ಇವನ ಪುಣ್ಯದ ಫಲ ಸಾಕ್ಷಾತ್ ಪರಮೇಶ್ವರನ ಅವತಾರ ದುರ್ವಾಸರು ಬಂದರು. ದುರ್ವಾಸ ದುಷ್ಟಂವಾಸ ಯಸ್ಯ. ಅವರು ಬಂದಿದ್ದಾರೆ. ಸಾಕ್ಷಾತ್ ಭಗವಂತನ ಅಂಶ. ಅವರು ಇವನು ಹೇಳ್ತಾನಲ್ಲ, ಮೃಡನ, ನಮ್ಮ ನಾರಾಯಣಪ್ಪ ಹೇಳಿದಾನೆ ಇದರಲ್ಲಿ, ಕಡು ಮೃಡನ ವೇಷದ ಸನ್ಯಾಸಿ ವೇಷದ ಮೃಡನು. ಏನು ಚೆನ್ನಾಗಿ ಹೇಳಿದಾನೆ. ಸನ್ಯಾಸಿ ವೇಷದ ಸಾಕ್ಷಾತ್ ಶಿವನೇ ಬಂದ್ಬಿಟ್ಟ. ಆ ಯಜ್ಞಕ್ಕೆ ಬಹಳ ಆನಂದವಾಯಿತು, ಪುಣ್ಯ ಫಲ ಆಯಿತು ಅಂತ. ಅಂದರೆ ಮನುಷ್ಯನಿಗೆ ದಾನದ ಫಲ ಅಂದರೆ, ಮಹಾತ್ಮರು ಮನೆಗೆ ಬಂದರು ಅಂದರೆ ಕೆಲಸವೂ ಆಯಿತು, ಪುಣ್ಯ ಫಲವೂ ಆಯಿತು. ಬಹಳ ಸಂತೋಷವಾಗಿದೆ. ತುಂಬ ಅದ್ಭುತವಾಗಿ ದೂರ್ವಾಸರಿಗೆ ಪೂಜೆ ಮಾಡಿ ಪ್ರತ್ಯುತ್ಥಾನ, ಆಸನ, ಅರ್ಹಣ ಎಲ್ಲವನ್ನು ಕೊಟ್ಟು ಅಭ್ಯವಹಾರಾಯ ಯಾಚ, ತಾವು ಭಿಕ್ಷೆಗೆ ಬರಬೇಕು ನಮ್ಮ ಮನೆಗೆ ಅಂತೇಳಿ ಕಾಲು ಹಿಡ್ಕೊಂಡು ಪಾದಮೂಲಂ ಉಪಾರಕ. ಅವರು ಬಹಳ ಸಂತೋಷನೇ ಆಯ್ತಪ್ಪ, ಆದರೆ ಅನುಷ್ಠಾನ ಅಂಬುದಿಲ್ಲ. ಇದು ಯಾವಾಗಲೂ ಊಟಕ್ಕೆ ಕರೆದ ಮೇಲೆ ನಮ್ಮ ಊರಿನವರು ಅನುಷ್ಠಾನಕ್ಕೆ ಹೋಗೋದು, ಮಾಧ್ಯಾಹ್ನಕ್ಕೆ ಹಾಕಿದ. ಅದೇ ಇದು ಒಂದು ನಮ್ಮಲ್ಲಿ ಚೂಡೆ ಮೇಲೆ ಅಲ್ಲಿ ಆ ಮಧ್ಯಾಹ್ನಕ್ಕೆ ಹೋಗಿ ನಮ್ಮ ತಂದೆ ಕೊಯ್ಯೋರು. ಕಾಯಿಸೋದು ಅನ್ನೋದು ಇಷ್ಟವೇ ಇಲ್ಲ ಇವರಿಗೆ. ಸ್ವಭಾವ ಊಟಕ್ಕೆ ಕರೆದ್ರ ಈಗ ಮಾಧ್ಯಾಹ್ನ ಹೋಗ್ತೀನಿ. ಈಗ ಅವರು ಅನುಷ್ಠಾನಕ್ಕೆ ಹೋಗಬೇಕು ಅಂಥೇಳಿ ಹೊರಟಿದ್ದಾರೆ. ನಿಮಜ್ಜ ಬೃಹಧ್ಯಾಯನ್ ಕಾಲಿಂದಿ ಸಲಿದೆ ಶುಭೆ. ಆ ಯಮುನಾ ನದಿಯಲ್ಲಿ ಮುಳುಗಿ ಪರಮಾತ್ಮನ ಚಿಂತನೆಯಲ್ಲಿ ದೂರ್ವಾಸರು ಮುಳುಗಿದ್ದಾರೆ. ಇದು ಪರೀಕ್ಷೆ ಮಾಡಬೇಕು ಅಂತ ಬಂದವರು ಅವರು ಊಟಕ್ಕೆಲ್ಲ ಬಂದದ್ದು.
ಹಾಗಿದಾನು ರಾಜ ನೋಡೋಣ ಅಂತ ಬಂದಿದ್ದಾರೆ. ಒಂದು ಮುಹೂರ್ತ ಅರ್ಧ, ಮುಹೂರ್ತ ಅಂದರೆ 48 ನಿಮಿಷ, 24 ನಿಮಿಷ ಘಳಿಗೆ, 2 ಘಳಿಗೆಗೆ ಒಂದು ಮುಹೂರ್ತ. ಮುಹೂರ್ತ ಅಂದಷ್ಟು 48, ಅರ್ಧ ಮುಹೂರ್ತ, 24 ನಿಮಿಷ ಉಳಿದಿತ್ತು. ದ್ವಾದಶಿ ಮುಗಿಯೋದನ್ನು ಪಾರಾಯಣ ಮಾಡಬೇಕು. ಇವರು ಬಂದೇ ಇಲ್ಲ. ಇಕ್ಕಟ್ಟಿ ಸಿಗ ಪಾರಣ ವ್ರತ ಪೂರ್ತಿಯಾಗೋದೇ ಪಾರಣೆಯಲ್ಲಿ. ಪಾರಣವನ್ನು ದ್ವಾದಶಿಯಲ್ಲಿ ಮಾಡಬೇಕು. ಇವನಿಗೆ ಯೋಚನೆ, ನಾನು ನನ್ನ ವ್ರತವನ್ನು ಒಪ್ಕೊಂಡು ವರ್ಷದಿಂದ ಮಾಡ್ತಾ ಇದ್ದೀನಿ, ಕೊನೇ ದಿವಸ ಮಂಗಳ ದಿವಸ ಇನ್ನು ಅರ್ಧ 24 ನಿಮಿಷ ಇದೆ. ಬ್ರಾಹ್ಮಣೋತ್ತಮ ನಾನು ಮಾತು ಕೊಟ್ಟಿದ್ದೀನಿ, ಬರಲೇ ಇಲ್ವಲ್ಲ ಪಾರಣೆಗೆ. ಅವ್ರ ಜೊತೆ ಅವರಿಗೆ ಊಟ ಹಾಕಿದ ಮೇಲೆ ಊಟ ಹಾಕಬೇಕು. ಪಾರಣೆ ಅಂದರೆ ಅವ್ರಿಗೆ ಭಿಕ್ಷೆ ಕೊಡಬೇಕಲ್ಲ, ಅದನ್ನು ಮಾತೇನು ಬರಲೇ ಇಲ್ಲ. ಏನು ಮಾಡೋದು? ಒಳ್ಳೆ ಧರ್ಮ ಸಂಕಟ ಬಂದ್ಬಿಡ್ತ ಮನುಷ್ಯನಿಗೆ. ಧರ್ಮ ಸಂಕಟ ರಾಮನಿಗೆ ಬಂದ ಹಾಗೆ. ಸೀತೆ ಇಟ್ಕೋಬೇಕೋ ಸೀತೆ ಬಿಡಬೇಕೋ, ಈಗ ರಾಜ್ಯದಲ್ಲಿ ಇರಬೇಕೋ ರಾಜ್ಯ ಬಿಟ್ಟು ಹೋಗಬೇಕೋ, ಎಲ್ಲ ಧರ್ಮ ಸಂಕಟ ಇಕ್ಕಟ್ಟು. ಎರಡೆರಡು ಧರ್ಮ ಸೇರಿಬಿಡುತ್ತೆ. ರಾಜಧರ್ಮವು, ಕುಟುಂಬ ಧರ್ಮವು, ವ್ಯಕ್ತಿ ಧರ್ಮವು ಎಲ್ಲ ಕರ್ತವ್ಯವೇ. ಹೀಗೆ ಧರ್ಮ ಸಂಕಟಕ್ಕೆ ಸಿಗಾಕೊಂಡ್ಬಿಟ್ಟಿದ್ದಾನೆ. ಆತಿಥ್ಯ ಅನ್ನೋದು ಕುಟುಂಬ ಧರ್ಮ, ಅವನು ಇದರ ಧರ್ಮ ವ್ರತ ಧರ್ಮ ಪಾರಣೆ, ಎರಡರಲ್ಲಿ ಒಂದೇ ಮಾಡೋಕ್ಕಾಗೋದು. ಈಗ ನೋಡಿ ಅವನು ಯೋಚನೆ ಮಾಡ್ತಾನೆ, ಬ್ರಾಹ್ಮಣಾತಿಕ್ರಮೇ ದೋಷೋ ದ್ವಾದಶ್ಯಾಂ ಯದಪಾರಣೆ ಯತ್ಕೃತ್ವಾ ಸಾಧು ಮೇ ಭೂಯಾತ್ ಅಧರ್ಮೋ ವಾ ನ ಮಾಂ ಸ್ಪೃಶೇತ್ ಅಂಬಸಾ ಕೇವಲೇನಾಥ ಕರಿಷ್ಯೇ ವ್ರತಪಾರಣಂ ಪ್ರಾಹುರಭಕ್ಷಣಂ ವಿಪ್ರಾಗ ಹ್ಯಶಿತಂ ನಾಶಿತಂ ಚ ತತ್ ಇತ್ಯಪಪ್ರಾಶ್ಯ ರಾಜರ್ಷಿಃ ಚಿಂತಯನ್ ಮನಸಾಚ್ಯುತಂ ಪ್ರತ್ಯಚಷ್ಟ ಕುರುಕ್ಷೇಷ್ಠ ದ್ವಿಜಾಗಮನಮೇವ ಸಗ. ಬ್ರಾಹ್ಮಣರನ್ನ ಮೀರಿ ಏನಾದರೂ ಪಾಲನೆ ಮಾಡಿದರೆ ಮಹಾದೋಷ. ಅದಕ್ಕೆ ಅತಿಥಿಯನ್ನು ಬಿಟ್ಟು ಊಟವನ್ನು ಮಾಡೋ ಹಾಗಿಲ್ಲ. ಬ್ರಾಹ್ಮಣಾತಿಕ್ರಮ ಅನ್ನೋ ದೋಷ. ದ್ವಾದಶಿಯಲ್ಲಿ ಪಾಲನೆ ಮಾಡದೆ ಹೋದರೆ ಅಷ್ಟು ವರ್ಷದ ವ್ರತಕ್ಕೂ ಹಾಳಾಗೋದು. ಪಾಲನೆ ಮಾಡದೆ ಹೋದರೆ ದ್ವಾದಶಿ ವ್ರತ, ಅದು ಏಕಾದಶಿ ವ್ರತವೆಲ್ಲ ಹಾಳಾಗೋದು. ಮಾಡಿದರೆ ಬ್ರಾಹ್ಮಣ ಅತಿಥಿಯನ್ನು ಬಿಟ್ಟು ಊಟ ಮಾಡಿದಾಗ ಎರಡರಲ್ಲಿ ಒಂದು ಬಂದೇ ಬರುತ್ತೆ ಅಂತ ಯೋಚನೆ ಮಾಡಿ ಏನು ಮಾಡೋದು ಸರಿ, ಹ್ಯಾಕ್ ಮಾಡೋದು ಸರಿ ಅಂತ. ಪೂರ್ವ ಅತಿಥಿಭ್ಯೋ ಅಶ್ನೀಯಾತ್ ಯಜಮಾನ ಉತ್ತಮೋ ಭಕ್ಷಯತಿ. ಮುಂದಿದೆ, ಇದೊಂದು ಚೆನ್ನಾಗಿದೆ, ಒಳ್ಳೆ ವಿಷಯ. ಹೀಗೆ ಅತಿಥಿಗಳಿಗಿಂತ ಮುಂಚೆ ಊಟ ಮಾಡಬಾರ್ದು. ವಿಶ್ವಾನ ಉಪಾಸಕ ಸಾಮಾನ್ಯ. ಹೀಗೆ ಯಾವುದನ್ನು ಮಾಡಿದರೆ ಮನುಷ್ಯನಿಗೆ ಒಳ್ಳೆಯದಾಗತ್ತೋ, ಅಧರ್ಮ ಅನ್ನೋದು ಮುಟ್ಟೋದಿಲ್ವೋ, ಎರಡರಲ್ಲಿ ಯಾವುದು ಒಳ್ಳೆಯದು, ಹೆಚ್ಚು ದೋಷ ಯಾವುದು ಅಂತ. ಈಗ ಹಿಂಸೆಯು ಸತ್ಯವು ಎರಡೂ ಇಕ್ಕಟ್ಟಿಗೆ ಬಂದ್ಬಿಡುತ್ತೆ. ಸತ್ಯ ಹೇಳಿದರೆ ಹಿಂಸೆ ಆಗುತ್ತೆ, ಹಿಂಸೆ ಮಾಡಬಾರ್ದು ಅಂತಿದ್ರೆ ಸತ್ಯ ಹೇಳೋಕೆ ಬರೋಲ್ಲ. ಎರಡರಲ್ಲಿ ಒಂದು ದೋಷ. ಯಾವುದನ್ನು ಹೆಚ್ಚು ಹಿಂಸೆಯೋ ಆಗ ಸುಳ್ಳು ಹೇಳಬೇಕಾಗುತ್ತೆ. ಅದಕ್ಕೆ ಧರ್ಮರಾಜ ಹಾಗೆ ಹೇಳಿದ್ದು, ಜಾಸ್ತಿ ಹಿಂಸೆ ಆಗುತ್ತೆ ಅಶ್ವತ್ಥಾಮೋ ಅಥವಾ ಕುಂಜರ ಅಂತ ಹೇಳಿದ್ರು. ಈಗ ಇಕ್ಕಟ್ಟಿಗೆ ಸಿಹಾಕುವಂತಹ ಪ್ರಸಂಗ ಬರುತ್ತೆ. ಧರ್ಮ ಅಧರ್ಮ ವಿವೇಕ ಆಗಬೇಕು. ನನಗೆ ಅಧರ್ಮ ಬರಬಾರ್ದು, ಏನು ಮಾಡಲಿ ಅಂತ ಯೋಚನೆ ಮಾಡಿ ಕೇಳಿದ. ಅವ್ರು ಹೇಳಿದರು, ಅಪೋಷ್ಣಾತಿ ತನ್ನೇವ ಶೀತಂ ತನ್ನೇವ ಶೀತಂ. ನೀರನ್ನೇ ಪಾರಣೆ ಅಂತ ಕುಡಿದ್ರೆ ಅದು ಊಟ ಮಾಡಿದಾಗೂ ಆಯಿತು, ಊಟ ಮಾಡಿದಾಗ ಇರುವ ಹಾಗೂ ಆಯಿತು, ಉಪವಾಸವೂ ಆಯಿತು, ಊಟ ಮಾಡಿದಾಗೂ ಆಯಿತು ಅಂಥೇಳಿ ಅಂಬದ ಕೇವಲೇನಾಥ ಕರಿಷ್ಯೇ ವ್ರತಪಾರಣಂ. ಕೇವಲ ನೀರನ್ನೇ, ಪರಮಾತ್ಮನ ಆ ಪಾದ ಸಲಿಲ ಇದೆಯಲ್ಲ, ತೀರ್ಥೋದಕವನ್ನೇ ತೊಗೊಂಡ್ಬಿಡ್ತೇನೆ, ಅದೇ ಪಾರಣೆ. ಪಾರಣೆ ದ್ವಾದಶಿ ಆಯಿತು, ಊಟ ಮಾಡಿದಾಗ ಆಗೋಲ್ಲ ಅಂಥೇಳಿ ರಾಹುರಭಕ್ಷಣಂ ವಿಪ್ರಾಹ ಕೇಶಿತಂ ನಾಶಿತಂ ಚ ತತ್. ಈ ರೀತಿ ಹೇಳಿದ್ದಾರೆ ವೇದದಲ್ಲಿ ಅಂತೇಳಿ. ಕೈಗೆ ನೀರು ಹಾಕ್ಕೊಂಡ, ಪರಮಾತ್ಮನ ಧ್ಯಾನ ಮಾಡ್ದ. ಚಿಂತಯನ್ ಮನಸಾಚ್ಯುತಂ, ನನಗೆ ಅಧರ್ಮ ಬರಬಾರದು, ನಾನು ಭಗವದ್ಭಕ್ತನಾಗಿ ಪರಮಾತ್ಮನ ಪಾದತೀರ್ಥವನ್ನು ತಗೋತಾ ಇದ್ದೇನೆ, ಇದೇ ದ್ವಾದಶಿ ಪಾರಣ. ದ್ವಾದಶಿ ಪಾರಣೆ ಆಗಲಿಲ್ಲ ಅಂತ ಆಗಬಾರ್ದು ಅಂಥೇಳಿ ಮೆಲ್ಲಗೆ ಹೀಗೆ ಎತ್ತು ಕುಡಿತಾ ಇದ್ದಾನೆ. ಬಂದು ಬೇಕು ಅಂತಲೇ ಮಾಡಿರೋದವರು,
ಹೀಗೆ ಬಗ್ಗಿಂದ ಕಾಣ್ತಿರ್ಲಿಲ್ಲ. ಹೀಗೆ ಎತ್ತಿದರೋ ಕೂಡದ ಬಂದೇ ಬಿಟ್ಟು ಪ್ರತ್ಯಾಚಷ್ಟ ಕುರುಶ್ರೇಷ್ಠ ದ್ವಿಜಾಗಮನ. ಪ್ರತ್ಯಚಷ್ಟ ಅಂದರೆ ಕಂಡ ಅಂತ. ಕಂಡು ಬಿಟ್ಟ ಬರ್ತಾ ಇದ್ದಾರೆ. ವಿಶ್ವಾಮಿತ್ರ ಧುಡುಗುಟ್ಕೊಂಡು ಬಿದ್ದೆ ಸಿಕ್ಕಿ ಬಿದ್ದೆ ಅಂತ. ಅವರಿಗೆ ಧ್ಯಾನ ದೃಷ್ಟಿ ಇದೆ. ಅವರು ಏನು ಮಾಡಿದ್ದಾನೆ, ನೀರನ್ನೇ ಊಟ ಅಂತ ಭಾವನೆ ಮಾಡಿಬಿಟ್ಟಿದ್ದಾರೆ. ಸುಮ್ಮನೆ ಪಾದತೀರ್ಥ ಅಂತ ತಗೊಂಡಿದ್ರೆ ಏನಂತಿದ್ರು ಏನೋ, ದೂರ್ವಾಸರಿಗೆ ಇದೇ ಊಟ ಅಂತ ಗೊತ್ತಾಗ್ಬಿಡ್ತು. ಅವರಿಗೆ ಬಂದರು ಯಮುನಾ ಕುಲದಲ್ಲಿ ಎಲ್ಲ ನಿತ್ಯ ವಿಧಿ ಎಲ್ಲ ಮಾಡಿಕೊಂಡು ಆ ತಪಸ್ಸನ್ನು ನಮ್ಮ ಸುಬ್ರಹ್ಮಣ್ಯ ಭಟ್ ಹೇಳೋರು, ತುಂಬ ತಪಸ್ಸು ಮಾಡೋರು ಬಾಂಬ್ ಬಿಟ್ಕೊಂಡಿರ್ತಾರೆ. ಇವೆಲ್ಲ ಮಾಡೋದು ಶೀಲ ಇರಬೇಕು ಅಂತಿಲ್ಲ, ಯಮನಿಯಮಾದಿಗಳು ಇರೋದಿಲ್ಲ. ಬಾಂಬ್ ಇರುತ್ತಪ್ಪ, ನಮಸ್ಕಾರ ಮಾಡೋದಿಲ್ಲ ಬಾಂಬ್ ಹಾಕ್ಬಿಡ್ತಾರೆ, ಹಾಳಾಗೋಗ್ಬಿಡುತ್ತೆ ಅಂತ ಈ ವೇದಾಧ್ಯಯನ ಮಾಡಿದವರು ತಪಸ್ಸುಗಳಿಗೆ ಹೇಳ್ತಾ ಇದ್ರು. ಹಾಗೆ ರಾಜ್ಯ ನೋಡಿದ ಅರ್ಥ ಆಗ್ಬಿಡ್ತು ಅವರಿಗೆ. ಅವರ ಜ್ಞಾನದಿಂದ ಇವನು ಪಾಲನೆ ಮಾಡಿಬಿಟ್ಟ. ಮನ್ಯುನ ಪ್ರಚಲದ್ ಗಾತ್ರ ಬಂದಿದ್ರ ದುರ್ವಾಸಾಯ ಮುನಾಕೂಲಾತ್ ಕೃತಾವಶ್ಯಕ ಆಗತಃ ರಾಜ್ಞಾಭಿನಂದಿತಸ್ತಸ್ಯ ಬುಧೇ ಚೇಷ್ಟಿತಂ ಧಿಯಾ ಮನ್ಯುನಾ ಪ್ರಚಲದ್ಗಾತ್ರೋ ಭ್ರುಕುಟೀಕುಟಿಲಾನನಗ ಬುಭುಕ್ಷಿತಶ್ಚ ಸುತರಾಂ ಕೃತಾಂಜಲಿಮಭಾಷತ ಅಘೋ ಅಸ್ಯ ನೃಶಂಸಸ್ಯ ಶ್ರಿಯೋನ್ಮತ್ತಸ್ಯ ಶ್ರೀಯೋ ದೀರ್ಘ ಶ್ರಿಯೋನ್ಮತ್ತಸ್ಯ ಪಶ್ಯತಃ ಧರ್ಮವ್ಯತಿಕ್ರಮಂ ವಿಷ್ಣೋಃ ಅಭಕ್ತಸ್ಯೇಷ ಮಾನಿನಃ ಯೋ ಮಾಂ ಅತಿಥಿಮಾಯಾತುಂ ಆತಿಥ್ಯೇನ ನಿಮಂತ್ರ್ಯ ಚ ಅಧತ್ವಾ ಭುಕ್ತವಾಂಸ್ತಸ್ಯ ಸದ್ಯಸ್ತೆ ದರ್ಶಯೇ ಫಲಂ ಏವಂ ಬ್ರುವಾಣ ಉತ್ಕೃತ್ಯ ಜಟಾಂ ರೋಷ ವಿದೀಪಿತಃ ತಯಾತ ನಿರ್ಮಮೇ ತಸ್ಮೈ ಕೃತ್ಯಾಂ ಕಾಲಾನಲೋಪಮಾಂ. ಅವರು ಬಂದರೆ ಬಹಳ ಆನಂದದಿಂದ ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾನೆ. ಅವ್ರಿಗೆ ಬಂದಿರೋದೇ ಶಿಕ್ಷೆ ಕೊಡೋಕೆ, ಪರೀಕ್ಷೆ ಮಾಡೋಕೆ. ಬಹಳ ಕೋಪ ಬಂದ್ಬಿಡ್ತು. ಏನೋ ಬನ್ನಿ ಬನ್ನಿ ತಮಾಷೆ ಕರೀತಾ ಇದೆಯಾ, ಒಳಗೆ ಏನು ಮಾಡಿದ್ಯಾ, ಏನು ಇಟ್ಕೊಂಡಿದ್ಯಾ ಗೊತ್ತಾಗಲಿಲ್ವಾ ಅಂಥೇಳಿ ಸಿಟ್ಟನ್ನು ಎಬ್ಬಿಸ್ಕೊಂಡ್ಬಿಟ್ರು. ಮೈ ನಡುಗ್ತಾ ಇದೆ. ಸಿಟ್ಟು ಬಂದುಬಿಟ್ರೆ ಕೈಯೆಲ್ಲ ಕೈಕಾಲೆಲ್ಲ ಬ್ಯಾವತ್ತು ನಡುಗು ಬಿಡುತ್ತೆ. ಮನ್ಯುನ ಪ್ರಚಲದ್ ಗಾತ್ರ ಭ್ರುಕುಟೀಕೃತ, ಹುಬ್ಬು ಗಂಟಿಗೆ ಬಿಟ್ಟಿದ್ದಾರೆ, ಮುಖದೆಲ್ಲ ಕೆಂಪಾಗಿದೆ, ಕಣ್ಣು ಉರಿತಾ ಇದೆ. ರಾಜನಿಗೆ ಊಟ ಇಲ್ಲ, ಬುಬುಕ್ಷು 3 ದಿವಸ ಊಟ ಮಾಡಿಲ್ಲ. ಇವನ ಮೇಲೆ ಸಿಟ್ಟು ಮಾಡ್ಕೋತಾ ಇದ್ದಾರೆ. ನ್ಯಾಯವಾಗಿ ಉಪವಾಸ ಇದ್ದವ್ರಿಗೆ ಸಿಟ್ಟು ಮಾಡಬೇಕು, ಅವರಿಗೆ ಇವನ ಸಿಟ್ಟು ಉಪವಾಸ, ಅವರ ಸಿಟ್ಟು. ಅವನು ಬಹಳ ಆನಂದದಿಂದ ಕೈ ಮುದ್ಕೊಂಡು ಬಹಳ ಸಂತೋಷವಾಯಿತು. ನಾವು ಬಂದಿದ್ದೀರಿ, ಬನ್ನಿ ಅಂತೇಳಿ ಕೂರಿಸೋಣ ಅಂತ ಹೋದರೆ, ಏ ಕ್ರೂರಿ ನೃಶಂಸ, ಬಹಳ ಐಶ್ವರ್ಯದಿಂದ ಕೊಬ್ಬಿದೀಯ ನೀನು. ಧರ್ಮವನ್ನು ಮೀರೋರು ಯಾರು ಗೊತ್ತಾ? ಯಾರು ದೃಪ್ತೋ ಧರ್ಮಂ ಅತಿಕ್ರಾಮತಿ ಅಂಥೇಳಿ ದೃಪ್ತನಾದವನು ಧರ್ಮವನ್ನು ಮೀರ್ತಾನೆ. ವಿಷ್ಣು ಭಕ್ತ ಅಂತ ಸೋಮನೆ ಜಾತ್ರೆ ಹೊಡೆದ್ಬಿಟ್ಟಿದೆಯೇನೋ ಪ್ರಪಂಚದಲ್ಲಿ. ವಿಷ್ಣು ಭಕ್ತ ಯಾವ ಭಕ್ತನೂ ಅಲ್ಲ ನೀನು. ಈಶ್ವರ ಅನ್ನೋ ಅಭಿಮಾನ ಕೊಬ್ಬಿದೆ ನಿಮಗೆ. ಮಾಡ್ತೀನಿ, ಅತಿಥಿಯಾಗಿ ಬಂದ ನನ್ನನ್ನು ಊಟ ಮಾಡಿಸ್ದೆ, ನೀನು ಊಟ ಮಾಡಿದೀಯಾ ಅಂತ ಇದ್ದಾರೆ. ಅವರಿಗೆ ಒಳಗಿನ ಗೊತ್ತಾಗಿದೆ. ಆತಿಥ್ಯೇನ ನಿಮಂತ್ರಿತ ಅದತ್ವಾ ಭುಕ್ತವಾನ್, ನನಗೆ ಊಟ ಕೊಡದೆ ನೀನು ಊಟ ಮಾಡಿದೀಯಾ, ಇದಕ್ಕೆ ಈಗಲೇ ಫಲ ತೋರಿಸ್ಬಿಡ್ತೇನೆ. ಈ ತಪ್ಪಿಗೆ ಪಾಪಕ್ಕೆ ಫಲ ಅಲ್ಲ, ನಾನೇ ಫಲ ಕೊಟ್ಬಿಡ್ತೇನೆ ಅಂತೇಳಿ ದೂರ್ವಾಸರು ಜಟೆಯನ್ನು ಕೊಡ್ಕೊಂಡ್ರು, ಕೂದಲನ್ನು ಎಳೆದರು. ಆ ಕೋಪದಲ್ಲಿ ಹೇಗಾಗತ್ತೆ ಅಂತ ಕೈಕೇಯಿ ಕೋಪದಲ್ಲಿ ಕೂಗ್ಬಿಟ್ಟು ಕೋಪಾಧಾರಕ್ಕೆ ಹೋದಾಗೆ ಜಟೆಯನ್ನು ಕೋಪ ಬರೆಸ್ಕೋಬೇಕು. ನಿಜವಾಗಿ ತಪ್ಪೇ ನಡೆದಿಲ್ಲ. ಕುಡಿದಿರೋದೇನಪ್ಪ? ನೀರು. ಅದು ಪರಮಾತ್ಮನ ಪಾದತೀರ್ಥ. ಪಾದತೀರ್ಥವನ್ನು ಕುಡಿಯುವಾಗ ಭಾವನೆ ಮಾಡಿದ್ದಾನೆ, ಪಾರಣೆ ಆಗಲಿ ಅಂಥೇಳಿ, ಇದೇ ನನ್ನ ಭೋಜನ ಪಾರಣೆ ಅಂಥೇಳಿ ಕುಡಿದಿದ್ದಾರೆ. ಅಷ್ಟನ್ನು ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಈತಳು ಹೇಳಿ ಜಟೆಯನ್ನು ರೋಷದಿಂದ ಉರಿಸಿ ಆ ಮೂಗತ್ರ ಹಿಡಿದ್ರಂತೆ. ಆ ಕೋಪಕ್ಕೆ ಹತ್ಕೊಂಡ್ಬಿಡು. ನಮ್ಮಲ್ಲಿ ಹಿಂದೆ ಹೇಳ್ತಾ ಇದ್ರು, ಕೋಪದಲ್ಲಿ ಬೆಂಕಿ ಕಟ್ಟಿ ಇಟ್ಟು ಅಲ್ಲೇ ಹತ್ಬಿಡುತ್ತೆ ಅಂತ. ಅಷ್ಟು ಮೀಸೆಯೇ ಉರಿತಾ ಇದೆ. ಹೀಗೆ ಉರಿದು ಬಿಡ್ತು, ಭಯಂಕರವಾಗಿ ಉರಿತಾ ಇದೆ. ಒಂದು ಕೃತ್ಯ ಎದ್ದುಬಿಟ್ಲು ಆಭಿಚಾರಿಕಿ. ಆ ಕೃತ್ಯವನ್ನು ಹೋಗು ತಿನ್ನು ಅದನ್ನು
ಅವನನ್ನು ತಿಂದುಬಿಡು ಅಂತೇಳಿ ಆ ಕೃತ್ಯೆಯನ್ನು ಅಂಬರೀಷನ ಮೇಲೆ ಪ್ರೇರಣೆ ಮಾಡಿಬಿಟ್ರು. ಇದು ತಪ್ಪಾಗಿತ್ತು. ಮನುಷ್ಯನಿಗೆ ಸಿಟ್ಟಿದೆಯಲ್ಲ, ಸಿಟ್ಟು ತನ್ನನ್ನಲ್ಲ ಅಲ್ಲಿದ್ದವ್ರನ್ನೆಲ್ಲ ಸುಡುತ್ತೆ. ಯಾರಿಗೂ ಸಂತೋಷ ಇಲ್ಲ. ಸಿಟ್ಟಿಂದ ಕೂಗಾಡಿಬಿಟ್ರೆ ಅವನು ಕೆಟ್ಟ. ನಮ್ಮ ಸೂತ್ರಕಾರ ಹೇಳ್ತಾರೆ, ಬದುಕಿದ್ದಾಗ ಸುಡೋದೇ ಸಿಟ್ಟು ಅಂತ. ಕೂಗಿ ದೇಹನೇ ಬಿಟ್ಟುಬಿಟ್ರಲ್ಲ ನಮ್ಮವರು. ಕಥೆ ಹೇಳೋದೆ ನಾವೇ ನೋಡಿಬಿಟ್ಟಿದ್ದೀವಿ. ತುಂಬ ಕೋಪದಿಂದ ಜೋರ ಕೂಗಾಡಿಬಿಟ್ರೆ ಆಟ ಹೋಗೇ ಬಿಡ್ತು ಪ್ರಾಣ, ಏನು ಮಾಡೋಕ್ಕಾಗಲ್ಲ. ಹೀಗೆ ಸಿಟ್ಟಿನಲ್ಲಿ ಭಾರಿ ಅನರ್ಥ ಅನ್ನೋದು, ಕೋಪವೆಂಬುದು ಅನರ್ಥ ಸಾಧನ ಅಂತ ನಮ್ಮ ಹಿಂದವ್ರು ಹೇಳೋರು. ಇಂಥ ಅನರ್ಥವಾಗಿಬಿಡತ್ತೆ, ಗೊತ್ತಾಗಲ್ಲ. ಸಿಟ್ಟು ಮಾಡಿಕೊಂಡು ಕೃತ್ಯೆಯನ್ನು ಅವನಿಗೆ ತಿನ್ನು ಅಂಥೇಳಿ ಕಳಿಸಿದರೆ ಹೆಜ್ಜೆ ಹಿಂದಕ್ಕೆ ಇಡಲಿಲ್ವಂತವನು. ಅಷ್ಟು ಸಿಟ್ಟು ಬಂದಿದೆ. ಒಂದು ಸ್ವಲ್ಪವೂ ಮಿಸುಕದೆ ಬಂದವನು ಪರಮಾತ್ಮ. ಅವನು ಹೇಗೆ ಬಂದ್ರೇನು, ನೃಸಿಂಹನಾಗಿ ಬಂದ್ರೇನು, ದೂರ್ವಾಸರಾಗಿ ಬಂದ್ರೇನು. ತಾಮಾಪತಂತೀಂ ಜ್ವಲತೀಂ ಅಸಿಹಸ್ತಾಂ ಪದಾಭುವಂ ವೇಪಯಂತೀಂ ಸಮುದ್ವೀಕ್ಷ್ಯ ನ ಚಚಾಲ ಪದಾನ್ ನೃಪಃ ಪ್ರಾಗ್ದಿಷ್ಟಂ ಭೃತ್ಯರಕ್ಷಾಯಾಂ ಪುರುಷೇಣ ಮಹಾತ್ಮನ ದದಾಘ ಕೃತ್ಯಾಂ ತಾಂ ಚಕ್ರಂ ಕ್ರುದ್ಧಾಹಿಮಿವ ಪಾವಕಃ ತದಭಿದ್ರವದುದ್ವೀಕ್ಷ್ಯ ಸ್ವಪ್ರಯಾಸಂಚ ನಿಷ್ಫಲಂ ದುರ್ವಾಸಾ ದುದ್ರುವೇ ಭೀತೋ ದಿಕ್ಷು ಪ್ರಾಣ ಪರೀಪ್ಸಯಾ ತಮನ್ವಧಾವದ್ ಭಗವದ್ರಥಾಂಗಂ ದಾವಾಗ್ನಿರುದ್ಧೂತಶಿಖೋ ಯಥಾಹಿಂ ತಥಾನುಶಕ್ತಂ ಮುನಿರೀಕ್ಷ್ಯಮಾಣೋ ಗುಹಾಂ ವಿವಿಕ್ಷುಃ ಪ್ರಸಸಾರ ಮೇ ರೋಗೋ ದಿಶೋ ನಭಃ ಕ್ಷ್ಮಾಂ ವಿವರಾನ್ ಸಮುದ್ರಾನ್ ಲೋಕಾನ್ ಸಪಾಲಾಂ ಸ್ತ್ರಿದಿವಂ ಗತಸ್ಸಃ ಯತೋ ಯತೋ ಧಾವತಿ ತತ್ರ ತತ್ರ ಸುದರ್ಶನಂ ದುಷ್ಪ್ರಸಹಂ ದದರ್ಶ ಅಲಬ್ಧನಾಥಃ ಸ ಯದಾ ಕುತಶ್ಚಿತ್ ಸಂತ್ರಸ್ತಚಿತ್ತೋ ರಣವೇಷಬಾಣಃ ದೇವಂ ವಿರಿಂಚಿಂ ಸಮಗಾದ್ವಿಧಾತಃ ತ್ರಾಹಿ 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 ಆತ್ಮಯೋನೇ ತಾಹಿ ಅಜಿತ ತೇಜಸೋ ಮಾಂ. ಹೀಗೆ ಒಂದು ಹೆಜ್ಜೆಯೂ ಹಿಂದಕ್ಕೆ ಸರಿಯದೆ ಶಾಂತನಾಗಿದ್ದ. ಆ ಶಾಂತ ಮೌನ ಇದೆಯಲ್ಲ, ಎಂಥ ಸಿಟ್ಟನ್ನಾದರೂ ಕುಡಿದ್ಬಿಡ. ಅಂಥ ಘೋರವಾದ ಸಿಟ್ಟಿನಲ್ಲಿ ಆ ಕೃತ್ಯ ಬರ್ತಾ ಇದೆ, ಒಂದು ಹೆಜ್ಜೆ ಹಿಂದಕ್ಕೆ ಸರಿಲಿಲ್ಲ. ಇವನ ಶಾಂತತೆಯನ್ನು ನೋಡಿದ ದೂರ್ವಾಸರು, ಹಿಂದ್ಗಡೆ ಇತ್ತು ಪರಮಾತ್ಮ ಕಟ್ಟಿರೋ ಸುದರ್ಶನ ಚಕ್ರ, ಅದು ಮುಂದೆ ಬಂದ್ಬಿಡ್ತು. ಇವನು ಹಿಂದಕ್ಕೆ ಹೋಗಲಿಲ್ಲ, ಚಕ್ರ ಮುಂದಕ್ಕೆ ಬಂದದ್ದೇನೋ ನಿಮಿಷಾರ್ಧದಲ್ಲಿ ಆ ಕೃತ್ಯ ಸುಟ್ಟೆ ಬೂದಿಯಾಗಿ ಹೋಯಿತು. ಅಷ್ಟಕ್ಕೆ ನಿಲ್ಲಿಲ್ಲ ಅಂದರು. ಕೃತ್ಯ ಹೋಯಿತು, ಮುಗೀತು ಅಂತಿಲ್ಲ. ಎಲ್ಲಿಂದ ಕೃತ್ಯ ಬಂತಿದ್ದು, ಇದರ ಮೂಲ ಎಲ್ಲಿ, ಸಮೂಲವಾಗಿ ಸುಟ್ಟು ಬಿಡ್ತೀವಿ ಅಂತ ಸುದರ್ಶನ ಚಕ್ರ ಮುಂದಕ್ಕೆ ನುಗ್ಗು ಬಿಡ್ತು. ನ್ಯಾಯವಾಗಿ ಕೃತ್ಯ ಹೋಗಿದ್ರೆ ಸಾಕಾಗಿತ್ತು, ಅಲ್ಲಿ ಮುಂದೆ ಕಥೆ ಬೇಕಾಗಿರಲಿಲ್ಲ. ಆದರೂ ಕೃತ್ಯೆಯನ್ನು ಸುಟ್ಟ ಮೇಲೂ ಕೂಡ ಸುದರ್ಶನ ಚಕ್ರ ತಮಭೇದ್ರವದ್ ಉದೀಕ್ಷ ಸ್ವಪ್ರಯಾಸಂಚ ನಿಷ್ಫಲಂ. ನೋಡಿದರು ಋಷಿಗಳು, ಕೃತ್ಯ ಭಸ್ಮವಾಯಿತು, ಮುಂದಕ್ಕೆ ತನ್ನ ಕಡೆ ಬರ್ತಾ ಇದೆ, ಇದು ಯಾಕೋ ನನ್ನನ್ನು ಸುಟ್ಟು ಬಿಡುತ್ತೆ ಅಂತೇಳಿ ದುರ್ವಾಸ ದುದ್ರುವೇ ಭೀತ. ಭಯ ಹತ್ತುಬಿಟ್ಟು, ಭಯ ಆಗ್ಬಿಟ್ರೆ ಏನೂ ತೋಚಲ್ಲ, ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗಲಿಲ್ಲ. ಓಡಿದ್ರು ಮೇರು ಪರ್ವತ ತನಕ ಓಡಿ ಗುಹೆಯೊಳಗೆ ಹೋದ್ರು, ಬಿಡ್ತಾನೇ ಇಲ್ಲ. ಎಲ್ಲಿ ಹೋದ್ರು ಮನುಷ್ಯನಿಗೆ ಭಯದಲ್ಲಿ ಯಾವುದು ನೋಡಿದಾರೋ ಅದೇ ಕಾಣೋದು. ಹೆಚ್ಚು ಭಯ ಆಗ್ಬಿಟ್ರೆ, ಭಯದಲ್ಲಿ ಕಂಡದ್ದು ಎಲ್ಲ ಹೋದ್ರು ಭಯನೇ, ಅದು ಭಯದಿಂದ ಕಂಡದ್ದೇ. ಸುದರ್ಶನ ಚಕ್ರ ಬಂದಿದೆ ಅಂತ ಕಥೆಯಲ್ಲಿದೆ. ಗೈಡೆಡ್ ಮಿಸಲ್ ಅಂತಾರಲ್ಲ, ಹಾಗೆ ಅಟ್ಟಿಸ್ಕೊಂಡು ಹಾಗೆ ಬಂದುಬಿಟ್ಟಿದೆ. ಆ ಚಕ್ರ ಅವನನ್ನು ಜೊತೆಯಲ್ಲಿ ಅಟ್ಟಿಸ್ಕೊಂಡು ಬರ್ತಾ ಇದೆ. ಹಾಗೆ ದಾವಾಗ್ನಿ ಉದ್ಯೂತ ಶಿಖ ಅಂತ ಮಹಾ ಕಾಡಿಗಿಚ್ಚು ಭಾರಿ ಎತ್ತರ ಬೆಳೆದ್ರೆ ಅಲ್ಲಿ ಆ ಕಾಡಲ್ಲಿರೋ ಹಾವುಗಳ ಮೇಲೆ ಹಾಗೆ ಎರಗತ್ತೋ ಹಾಗೆ ಬಂದುಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಎಲ್ಲಿ ಹೋದ್ರೂ ಬಿಡ್ತಾ ಇಲ್ಲ. ದಿಕ್ಕುಗಳು, ಅಂತರಿಕ್ಷ, ಭೂಮಿ, ಸಮುದ್ರ, ಲೋಕಪಾಲರು, ಸ್ವರ್ಗ ಎಲ್ಲೆಲ್ಲಿ ಓಡಿದ್ರು ಆಗಲ್ಲ ಅಂತ ಚಕ್ರ ಬಿಡ್ತಾ ಇಲ್ಲ, ಇವನಿಗೆ ಆಗ್ತಾ ಇಲ್ಲ. ಕೊನೆಯಲ್ಲಿ ಎಲ್ಲೂ ರಕ್ಷಣೆ ಸಿಗೋಲ್ಲ, ಬಹಳ ಗಾಬರಿಯಾಗಿದೆ. ಅರಣಂ ಏಷಮಾಣ, ಅರಣ ಅಂದರೆ ರಕ್ಷಣೆ, ಶರಣಂ ಆಗಬೇಕು ಅರಣಂ ಏಷಮಾಣ ದೇವಂ ಇಲ್ಲಿ ಬ್ರಹ್ಮನ ಹತ್ರ ಹೋದ. ಇನ್ನೆಲ್ಲೂ ಆಗಲ್ಲ, ಬ್ರಹ್ಮಲೋಕಕ್ಕೆ ಹೋಗಬೇಕು, ಸೃಷ್ಟಿಕರ್ತ ಅವನೇ ಅಂಥೇಳಿ ನೋಡು.
ಆತ್ಮಯೋನಿ ನೀನು, ನೀನೇ ನನ್ನನ್ನು ಕಾಪಾಡಬೇಕು ಚಕ್ರದಿಂದ ಅಂಥೇಳಿ ಬ್ರಹ್ಮನಿಗೆ ದುರ್ವಾಸರು ಶರಣಾಗತರಾಗಿದ್ದಾರೆ. ಇದು ಕಥೆ ಅಂಬರೀಷನ ಮಹಿಮೆಯನ್ನು ತೋರಿಸೋಕ್ಕೋಸ್ಕರ ಬಂದಿರೋದು ಅನ್ನೋದು ನೆನಪಿಟ್ಕೋಬೇಕು. ದುರ್ವಾಸರಿಗೆ ಹಾಗಾಯಿತು ಅಂತ ಹೇಳೋದು ಪ್ರಧಾನ ಅಲ್ಲ. ಅಂಬರೀಷ ಭಕ್ತರಿಗೆ ನಮೇ ಭಕ್ತ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅನ್ನುವಂಥ ಒಂದು ಭಾಗವನ್ನು ಹೇಳಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಇಲ್ಲಿನ ಮುಂದಕ್ಕೆ ಸಂಕ್ಷಿಪ್ತವಾದ ಟೈಮ್ ಎಷ್ಟಾಯ್ತಾ? 5 ಆಗೋಯ್ತಾ? ಬ್ರಹ್ಮೋವಾಚ ಸ್ಥಾನಂ ಬದೀಯಂ ಸಖ ವಿಶ್ವಮೇತತ್ ಕ್ರೀಡಾವಸಾನೆ ದ್ವಿಪರಾರ್ಧ ಸಂಖ್ಯೆ ಭ್ರೂಭಂಗಮಾತ್ರೇಣ ಹಿ ಸಂಧಿಧಕ್ಷೋಃ ಕಾಲಾತ್ಮನೋ ಯಸ್ಯ ತಿರೋ ಭವಿಷ್ಯತಿ ಅಹಂ ಭವೋ ದಕ್ಷ ಭೃಗು ಪ್ರಧಾನಾಗ ಪ್ರದೇಶ ಭೂತೇಶ ಸುರೇಶ ಮುಖ್ಯಾಗ ಸರ್ವೇ ವಯಂ ಯನ್ನಿಯಮಂ ಪ್ರಪನ್ನಾಗ ಮೋಜ್ಞರ್ಪಿತಂ ಲೋಕಹಿತಂ ವಗಾಮಗ ಪ್ರತ್ಯಾಖ್ಯಾತೋ ವಿರಿಂಚೇನ ವಿಷ್ಣುಚಕ್ರೋಪತಾಪಿತಃ ದುರ್ವಾಸಾಃ ಶರಣಂ ಯಾತಃ ಸರ್ವಂ ಕೈಲಾಸವಾಸಿನಂ. ಶ್ರೀರುದ್ರ ಉವಾಚ ವಯಂ ನ तात ಪ್ರಭವಾಮ ಭೂಮ್ನಿ ಯಸ್ಮಿನ್ ಪರೇಣ್ಯೇಪ್ಯಜ ಅಜಜೀವಕೋಶಾಗ ಭವಂತಿ ಕಾಲೇ ನ ಭವಂತಿ ಈದೃಶಾಗ ಸಹಸ್ರಶೋ ಯತ್ರ ವಯಂ ಭ್ರಮಾಮಗ ಅಹಂ ಸನತ್ಕುಮಾರಶ್ಚ ನಾರದೋ ಭಗವಾನಜಗ ಕಪಿಲೋಪಾಂತರತಮೋ ದೇವಲೋ ಧರ್ಮಾಸುರಿಃ ಮರೀಚಿ ಪ್ರಮುಖಾಶ್ಚಾನ್ಯೇ ಸಿದ್ಧೇಶಾಃ ಪಾರದರ್ಶನಾಗ ವಿದಾಮನ ವಯಂ ಸರ್ವೇ ಯನ್ಮಾಯಾಂ ಮಾಯಯಾವೃತಾಗ ತಸ್ಯ ವಿಶ್ವೇಶ್ವರಸ್ಯೇದಂ ಶಸ್ತ್ರಂ ದುರ್ವಿಷಗಂ ಹಿನಗಾ ತಮೇವ ಶರಣಂ ಯಾಹಿ ಹರಿಸ್ತೆ ಸಂವಿಧಾಸ್ಯತಿ. ಬ್ರಹ್ಮ ಪ್ರಾರ್ಥನೆ ಮಾಡೋಣ ಹೇಳ್ದ, ನನ್ನ ಸ್ಥಾನವೂ ಕೂಡ ನನ್ನ ಕೈಲಿಲ್ಲಪ್ಪ, ನಿನ್ನನ್ನು ಹಾಗೆ ಕಾಪಾಡಲಿ, ಇದು ಸಾಧ್ಯವಿಲ್ಲ. ಎಲ್ಲ ಭಗವಂತನ ಲೀಲೆ, ಅವನ ಆಟದಲ್ಲಿ ಎಲ್ಲ ಮುಗಿದೋಗುತ್ತೆ. ಅವನ ಒಂದು ನೋಟದಲ್ಲೇ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯ ಆಗೋದು. ಅದರಿಂದ ನನ್ನ ಕೈಲಿ ಕಾಪಾಡೋಕ್ಕಾಗಲ್ಲ. ನಾನು ರುದ್ರ ದಕ್ಷರು ಅಂತ ಹೇಳಿದ್ದಾರೆ. ರುದ್ರ ಅನ್ನೋದು ಕಥಾ ದೃಷ್ಟಿಯಿಂದ ಇಲ್ಲಿ ಯಾರನ್ನು ಹೇಳಬೇಕೋ ಅವ್ರನ್ನ ಪರಮಾತ್ಮ ಅಂತ ಇಟ್ಕೊಂಡು ಬಾಕಿಯವರೆಲ್ಲ ತ್ರಿಮೂರ್ತಿಗಳು ಅಂತ. ಹೀಗೆ ಕಥೆಯಲ್ಲಿ ಎಲ್ಲ ಕಡೆಯಲ್ಲೂ ಶಿವನೇ ಪರಮಾತ್ಮನಾದರೆ ವಿಷ್ಣು ಬ್ರಹ್ಮ ಇವರೆಲ್ಲ ಕೆಳಗೆ ಬರ್ತಾರೆ. ಹೀಗೆ ಎಲ್ಲ ದೇವತೆಗಳು ದಕ್ಷಾದಿಗಳು ಸಮಸ್ತರೂ ಕೂಡ ಆ ಪರಮಾತ್ಮನ ನಿಮೇನಂತೆ ಏತಸ್ಯವಾಕ್ಷರಸ್ಯ ಪ್ರಶಾಸನೆಗಾರ್ಗಿ ಸೂರ್ಯಚಂದ್ರಮಸವು ವಿಧೃತವು ತಿಷ್ಠತ. ಪರಮಾತ್ಮನ ಪ್ರಶಾಸನದಲ್ಲಿ ಎಲ್ಲರೂ ಇದ್ದಾರೆ. ಯಾರ ಆಳ್ವಿಕೆಯಲ್ಲಿದ್ದಾರೋ ಅವರು ಸ್ವತಂತ್ರರಲ್ಲ. ಆದರೆ ನಮ್ಗೆ ಯಾರಿಗೂ ಇಲ್ಲಿ ಸ್ವಾತಂತ್ರ್ಯ ಇಲ್ಲ, ಯಾರಿಗೂ ಆಗೋಲ್ಲ. ನೀನು ಮುಂದಕ್ಕೆ ಹೋಗು ಅಂಥೇಳಿ ಬ್ರಹ್ಮ ಹೇಳೋಣ ಕೈಲಾಸಕ್ಕೆ ಬಂದ. ಅವಾಗ ಪರಮಾತ್ಮನ ರುದ್ರನು ಕೂಡ ನಾವು ಇದರಲ್ಲಿ ಏನು ಮಾಡೋಕ್ಕಾಗಲ್ಲ, ಕೈ ಹಾಕೋಕ್ಕಾಗಲ್ಲ, ಎಲ್ಲವೂ ಕೂಡ ಭಗವಂತನ ಇದರಂತೆ ನಡೆಯುತ್ತೆ. ನಾನು ಸರತ್ಕುಮಾರ, ನಾರದರು, ಎಲ್ಲ ಕಪಿಲರು, ಅಪಾಂತರತಮರು, ಎಲ್ಲ ಋಷಿಗಳು ಯಾರೂ ಕೂಡ ಪರಮಾತ್ಮನ ಮಾಯೆಯನ್ನು ದಾಟೋಕ್ಕಾಗಲ್ಲ. ಇಲ್ಲಿ ಮಾಯೆಯನ್ನು ಪಡೆದಿಂದಲೇ ಮಮ ಮಾಯ ದುರತ್ಯಯ ಅಷ್ಟೇ ಹೇಳೋಕೆ. ಭಗವಂತನ ಮಾಯೆಗೆ ನೀರೋದಕ್ಕೆ ಭಕ್ತಿ ಒಂದೇ. ದೈವೀಶೇಷ ಗುಣಮಯಿ ದುರತ್ಯೆ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೀತ. ಪರಮಾತ್ಮನ ಮಾಯೆಯಲ್ಲಿ ಏನು ನಡೆಯುತ್ತೋ ಅದನ್ನು ನಮ್ಮ ಕೈಲಿ ಯಾರ ಕೈಲೂ ಬದಲು ಮಾಡೋಕ್ಕಾಗಲ್ಲಪ್ಪ, ಮುಂದಕ್ಕೆ ಹೋಗು ಅಂಥೇಳಿ ಅವನು ಕಳೆಯೋಣ. ಈಗ ಪರಮಾತ್ಮನಿಗೆ ನೇರಾಗಿ ಹೋಗಬೇಕು ಅಂಥೇಳಿ ವೈಕುಂಠಕ್ಕೆ ಬಂದ ಅಂತ. ಇಲ್ಲಿ ಕಥಾ ಭಾಗ ಏನು ಅಂದರೆ ಪರಮಾತ್ಮನಿಗೂ ಆಗಲ್ಲ, ಭಕ್ತನೇ ಬಿಡಿಸ್ಬೇಕು ಅಂತ ಹೇಳೋಕ್ಕೋಸ್ಕರ. ತಥೋ ನಿರಾಶೋ ದುರ್ವಾಸಾಗ ಪದಂ ಭಗವತೋ ಯಯೌ ವೈಕುಂಠಾಖ್ಯಂ ಯದಧ್ಯಾಸ್ತೆ ಶ್ರೀನಿವಾಸ ಶ್ರಿಯಾಸಗ ಸಂದಹ್ಯಮಾನೋಜಿತ ಶಸ್ತ್ರವನ್ನಿನ ತತ್ಪಾದಮೂಲೆ ಪತಿತಃ ಸವೇ ಪಥುಃ ಆಗಾಚ್ಯುತಾನಂತ ಸದೀಪ್ಸಿತ ಪ್ರಭೋ ಕೃತಾಗ ಸಂಮಾವ ಹಿ ವಿಶ್ವಭಾವನ ಅಜಾನತಾದೆ ಪರಮಾನುಭಾವಂ ಕೃತಂ ಮಯಾಗಂ ಭವತಃ ಪ್ರಿಯಾಣಾಂ ವಿಧೇಹಿ ತಸ್ಯಾಪಚಿತಿಂ ವಿಧಾತಃ ಮುಚ್ಯೇತ ಯನ್ನಾಮ್ನ್ಯುದಿತೆ
ನಾರಕೋಪಿ. ಈಗ ದೂರ್ವಾಸನಿಗೆ ಈ ಭಾಗವತಕಾರರು ಒಂದು ಮಾತು ಹೇಳ್ತಾರೆ, ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಇದ್ಬಿಟ್ಟು ಭಕ್ತರ ಜೊತೆಲಿದ್ರೆ ಯಾವುದು ಏನು ತೊಂದರೆ ಕೊಡಲ್ಲ ಅಂತ ಹೇಳೋಕ್ಕೋಸ್ಕರವಾಗಿ ಭಗವನ್ ನಾಮವನ್ನು ಸ್ಮರಣೆ ಮಾಡ್ತಾ ಅಚ್ಯುತ ಅನಂತ ಅಂಥೇಳಿ ಭಗವಂತನ ನಾರಾಯಣ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಅದರಿಂದ ಮುಂದಕ್ಕೆ ಬಂದರು. ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡೋಣ. ಪರಮಾತ್ಮ ಪದೇ ಮಾತು ಹೇಳ್ತಾ ಇದ್ದಾನೆ, ನಾನು ಕೂಡ ಭಕ್ತರ ಪರಾಧೀನ. ರಾಮಕೃಷ್ಣ ವಂದನೆ. ಅಹಂ ಭಕ್ತ ಪರಾಧೀನಗ ಹ್ಯಸ್ವತಂತ್ರ ಇವ ದ್ವಿಜ ಸಾಧುಭಿಃ ಗ್ರಸ್ತ ಹೃದಯಗ ಭಕ್ತೈಃ ಭಕ್ತ ಜನಪ್ರಿಯಗ ನಾಗಮಾತ್ಮಾನಮಾಶಾಸೆ ಮದ್ಭಕ್ತೈಃ ಸಾಧುಭಿರ್ವಿನಾ ಶ್ರಿಯಂ ಚಾತ್ಯಂತಿಕೀಂ ಬ್ರಹ್ಮನ್ ಯೇಷಾಂ ಗತಿರಹಂ ಪರಾ ಏದಾರಾಗಾರ ಪುತ್ರಾಪ್ತಾನ್ ಪ್ರಾಣಾನ್ ವಿತ್ತಂ ಇಮಂ ಪರಂ ಹಿತ್ವಾ ಮಾಂ ಶರಣಂ ಯಾತಾಗ ಕಥಂ ತಾಂ ತ್ಯಕ್ತುಮುತ್ಸಗೆ ಕಥಂ ತಾನ್ ತ್ಯಕ್ತುಮುತ್ಸಗೆ ಮಯಿ ನಿರ್ಬದ್ಧ ಹೃದಯಾಗ ಸಾಧವಗ ಸಮದರ್ಶನಾಗ ವಶೀಕುರ್ವಂತಿ ಮಾಂ ಭಕ್ತ್ಯಾ ಸತ್ಸ್ತ್ರಿಯಗ ತತ್ಪತಿಂ ಯಥಾ ಮತ್ಸೇವಯಾ ಪ್ರತೀತಂಚ ಸಾಲೋಕ್ಯಾದಿ ಚತುಷ್ಟಯಂ नेच्छन्ति सेवया पूर्णाग कुतोऽन्यत् कालविद्रुतं साधवो हृदयं मह्यं साधूनां हृदयं त्वहं मदन्यत्ते न जानन्ति नाहं तेभ्यो मनागपि उपायं कथयिष्यामि तव विप्रशृणुष्व तत् अयं ह्यात्माभिचारस्ते यतस्तं ज्ञातु वै भवान् साधुषु प्रहितं तेजः प्रहर्तुः कुरुते शिवं तपो विद्या च विप्राणां निःश्रेयसकरे उभे तेव दुर्विनीतस्य कल्पेते कर्तुरन्यथा ब्रह्मन् तद्गच्छ भद्रन्ते नाभागतनयं नृपं क्षमापय महाभागं ततः शान्तिर्भविष्यति. ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ನಾನು ಭಕ್ತ ಪರಾಧೀನ ದುರ್ವಾಸ ಅಂಥೇಳಿ ಪರಮಾತ್ಮನೇ, ನಾನು ಸ್ವತಂತ್ರರಲ್ಲ, ಭಕ್ತರು ಏನು ಹೇಳ್ತಾರೋ ಅದರಂತೆ ನಡ್ಕೊಳ್ಳೋನು. ಸಾಧುಗಳು ಬಂದು ನನ್ನ ಹೃದಯವನ್ನು ತಿಂದ್ಬಿಟ್ಟಿದ್ದಾರೆ, ನಾನು ಉಳಿದೇ ಇಲ್ಲ, ನನ್ನನ್ನೇ ಪೂರ್ತಿ ಸ್ವೀಕಾರ ಮಾಡಿದ್ದಾರೆ. ನಾನು ನನಗಾಗಿ ಏನನ್ನೂ ಇಟ್ಕೊಂಡಿಲ್ಲ. ಭಕ್ತರ ವಿನ, ಸಾಧುಗಳ ವಿನ ನನಗೆ ಯಾವುದೂ ಬೇಕಾಗಿಲ್ಲ. ಲಕ್ಷ್ಮಿಯೂ ಸಾಕ್ಷಾತ್ ಲಕ್ಷ್ಮಿಯೂ ಬೇಕಾಗಿಲ್ಲ. ಶ್ರೀಯಂಚಾತ್ಯಂತಿಕೀಂ ಬ್ರಹ್ಮನ್ ಯೇಷಾಂ ಗತಿರಹಂ ಪರ. ಅವರು ಕೂಡ ಐಶ್ವರ್ಯವನ್ನು ಬರೆಸೋದಿಲ್ಲ. ಯಾರು ನನಗೋಸ್ಕರ ಪತ್ನಿ, ಮನೆ, ಮಕ್ಕಳು, ಆಪ್ತರು, ಪ್ರಾಣವು ಇಷ್ಟನ್ನೂ ಬಿಟ್ಟು ನನಗೇ ಶರಣಾಗತರಾಗಿದ್ದಾರೋ ಯಾಕಪ್ಪ ಅವರನ್ನು ಬಿಟ್ಕೊಳ್ಳಿ? ನಾನು ಅವನು ಬಿಡೋಕ್ಕೆ ಸಾಧ್ಯವಿಲ್ಲ. ಆ ಸಾಧುಗಳು ಸಮದರ್ಶನ, ಸಾಧವ ಸಮದರ್ಶನ ಅಂತ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅವರು ನನ್ನನ್ನು ವಶ ಮಾಡ್ಕೊಂಡಿದ್ದಾರಪ್ಪ. ಸಸ್ತ್ರೀ ವ್ರತೆಯಾದ ಪತಿವ್ರತೆಯಾದ ಸತಿಯಾದಂತಹ ಸ್ತ್ರೀ ಪತಿಯನ್ನು ಹಾಗೆ ವಶ ಮಾಡಿಕೊಡ್ತಾಳೋ ಹಾಗೆ ಅಂತ ಹೇಳಿದ್ದಾರೆ. ಇದು ರಹಸ್ಯವಾಗಿ ವಶ ಮಾಡ್ಕೊಳ್ಳೋದು, ನೋಡೋಕೆ ಗಂಡ ಯಜಮಾನ, ಆದರೆ ಒಳಗಡೆ ನಿಜವಾಗಿ ಪತಿವ್ರತ ಇರೋ ಮಾತನ್ನು ಪತಿ ಕೇಳ್ತಾನೆ. ಅದು ಒಂದು ಧರ್ಮವೇ ಹೌದು ಅಂತ ಇವು ಹೇಳುವಾಗಲೇ ಸ್ತ್ರೀಯ ಸತ್ಪತಿಂ ಯಥ, ಸತ್ಪತಿ ಪತಿವ್ರತೆಯಾದ ಸ್ತ್ರೀಯರು ಒಳ್ಳೆಯ ಹೃದಯದ ಪತಿಯನ್ನು ಹಾಗೆ ವಶ ಮಾಡ್ಕೊಳ್ತಾರೋ ಹಾಗೆ ನಾನು ಕೂಡ ಪತಿಯಾದರೂ ಕೂಡ ಭಕ್ತ ಪರಾಧೀನ ಅಂತ ಹೇಳಿ ಹೀಗೆ ನನ್ನ ಸೇವೆಯನ್ನು ಮಾಡ್ತಾ ಸಾಲೋಕ್ಯ, ಸಾರೋಗ್ಯ, ಸಾಯುಜ್ಯ, ಇನ್ನೊಂದು 4 ಸಾಮೀಪ್ಯ, 4 ಕೂಡ ಅವರು ಏನು ಬೇಡ ಭಗವಂತನ ಭಕ್ತಿ ಸಾಕು ಅಂತ ಹೇಳ್ತಾರೆ. ಒಂದು ಹೇಳೋದಾದ್ರೆ ಸಾಧುಗಳಿಗೆ ನಾನೇ ಹೃದಯ, ನನಗೆ ಸಾಧುಗಳೇ ಹೃದಯ. ಏ ಭಗವಂತರು ಜ್ಞಾನಿ ತ್ವಾತ್ಮಮೇವ ಮತಂ ಯಶಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ ಸರ್ವೈವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ. ಹೀಗೆ ಪರಮಾತ್ಮ ನಾನೇ ಜ್ಞಾನಿಗಳ ಹೃದಯ, ಜ್ಞಾನಿಗಳಿಗೆ ನಾನೇ ಹೃದಯ. ಹೀಗೆ ಉಪಾಯಂ ಕಥಯಿಷ್ಯಾಮಿ. ಇಷ್ಟಾಯಿತು, ಈಗ ನಿನಗೆ ಉಪಾಯ ಬಿಡಿಸ್ಕೊಳ್ಳೋಕೆ ಒಂದು ಹೇಳ್ಕೊಡ್ತೇನೆ. ಹೋಗು, ಈ ಅಭಿಚಾರ ಮಾಡಿದ್ದೇ ನೀನು ತಪ್ಪು. ಯಾರಲ್ಲಿ ಏನು ಮಾಡಬೇಕು ಅಂತಿಲ್ಲ, ಹೋಗಿ ವಿಚಾರ ಮಾಡಿ ಅದು ಇದಾಯಿತು. ಈಗ ಒಂದು ಕೆಲಸ ಮಾಡು,
ಅತ್ಯಂತ ಭಗವದ್ಭಕ್ತರಲ್ಲಿ ಏನಾದರೂ ತೊಂದರೆ ಮಾಡೋಕ್ಕೆ ಹೋದರೆ ಜಗತ್ತಿನಲ್ಲಿ ಅವರಿಗೇ ತೊಂದರೆ ಆಗತ್ತೆ ಅನ್ನೋದು ಜಗತ್ತಲ್ಲಿ ಖಂಡಿತ. ನೀನು ಅದನ್ನು ಮಾಡೋಕ್ಕೆ ಹೋದರೆ ನಿನಗೆ ತಪಸ್ಸಿದೆ, ವಿದ್ಯೆ ಇದೆ, ಆದರೆ ಯೋಗ್ಯ ಕಾಲದಲ್ಲಿ ಬಳಸಬೇಕು. ಹೇಗಾಯಿತು ಆಗಲ್ಲ. ಅವಿನೀತರಾದ ತಪೋ ವಿದ್ಯೆ ಎನ್ನುವಂಥದ್ದು ಏನೂ ಉಪಯೋಗ ಆಗಲ್ಲ. ಅದು ತಮಗೆ ಶತ್ರು, ಲೋಕಕ್ಕೆ ಶತ್ರು ಅಂತ. ಆಚಾರಹೀನಂ ನಮಂತಿ ವೇದಾಃ. ಶೀಲವಿಲ್ಲದ ವೇದಗಳ ಅಧ್ಯಯನವು ಕೂಡ ಏನೂ ಫಲ ಕೊಡೋದಿಲ್ಲ. ಇದು ಕೋಪಿಷ್ಠರಾದರೆ ಯಾವುದೂ ಫಲ ಕೊಡೋಲ್ಲ. ಕೋಪವು ಸಮಸ್ತವನ್ನು ನಾಶ ಮಾಡಿ. ಹೀಗೆ ನೀನು ಹೋಗು, ಆ ನಾಭಾಗನ ಮಗ ಅಂಬರೀಷನ ಹತ್ರ ಹೋಗು, ನಿನಗೆ ಶಾಂತಿಯಾಗಲಿ, ಆ ಭಕ್ತ ನಿನಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳೋಣ. ಪರಮಾತ್ಮನ ಆದೇಶದಂತೆ ದುರ್ವಾಸರು ಪುನಃ ಅಂಬರೀಷನ ಬಳಿಗೆ ಬರ್ತಾ ಇದ್ದಾರೆ. ಏವಂ ಭಗವತಾದಿಷ್ಟೋ ದುರ್ವಾಸಾಶ್ಚಕ್ರತಾಪಿತಃ ಅಂಬರೀಷಮುಪಾವೃತ್ಯ ತತ್ಪಾದೌ ದುಃಖಿತೋ ಗ್ರಹೀತ್ ತಸ್ಯ ಸೋದ್ಯಮನಂ ವೀಕ್ಷ್ಯ ಪಾದಸ್ಪರ್ಶ ವಿಲಜ್ಜಿತಃ ಅಸ್ತಾವೀತ್ ತದ್ಧರೇರಸ್ತ್ರಂ ಕೃಪಯಾ ಪೀಡಿತೋ ಭೃಶಂ. ತ್ವಮಗ್ನಿರ್ಭಗವಾನ್ ಸೂರ್ಯಃ ತ್ವಂ ಸೋಮೋ ಜ್ಯೋತಿಷಾಂ ಪತಿಃ ತ್ವಮಾಪಸ್ತ್ವಂ ಕ್ಷಿತಿರ್ವ್ಯೋಮ ವಾಯುರ್ಮಾತ್ರೇಂದ್ರಿಯಾಣಿ ಚ ಸುದರ್ಶನ ನಮಸ್ತುಭ್ಯಂ ಸಹಸ್ರಾರಾಚ್ಯುತ ಪ್ರಿಯಾ ಸರ್ವಾಸ್ತ್ರಘಾತಿನ್ ವಿಪ್ರಾಯ ಸ್ವಸ್ತಿ ಭೂಯಾ ಇಡಸ್ಪತೆ ತ್ವಂ ಧರ್ಮಃ ತ್ವಂ ಮೃತಂ ಸತ್ಯಂ ತ್ವಂ ಯಜ್ಞೋಖಿಲ ಯಜ್ಞಭುಕ್ ತ್ವಂ ಲೋಕಪಾಲಕ ಸರ್ವಾತ್ಮ ತ್ವಂ ತೇಜಃ ಪೌರುಷಂ ಪರಂ. ನಮಸ್ಸು ನಾಭಾಖಿಲ ಧರ್ಮಸೇತವೇ ಹ್ಯಧರ್ಮಶೀಲಾಸುರಧೂಮಕೇತವೇ ತ್ರೈಲೋಕ್ಯ ಗೋಪಾಯ ವಿಶುದ್ಧ ವರ್ತಸೆ ಮನೋಜವಾಯ ಅದ್ಭುತ ಕರ್ಮಣೆ ಗೃಣೆ ತ್ವತ್ತೇಜಸಾ ಧರ್ಮಮಯೇನ ಸಂಹೃತಂ ತಮಃ ಪ್ರಕಾಶಶ್ಚ ಧೃತೋ ಮಹಾತ್ಮನಾಂ ದುರತ್ಯಯಸ್ತೆ ಮಹಿಮಾಗಿನಾಂ ಪತೆ ತ್ವದ್ರೂಪಮೇತತ್ ಸದಸತ್ಪರಾವರಂ ಯದಾ ವಿಸೃಷ್ಟಃ ತ್ವಮನಂಜನೇನ ವೈ ಬಲಂ ಪ್ರವಿಷ್ಟೋಜಿತದೈತ್ಯದಾನವಂ ಬಾಹೂದರೋರ್ವಂಘ್ರಿಶಿರೋಧರಾಣಿ ವೃಕ್ನನ್ನಜಸ್ರಂ ಪ್ರಧನೆ ವಿರಾಜಸೆ. ಸತ್ವಂ ಜಗತ್ರಾಣಖಲ ಪ್ರಹಾಣಯೇ ಸತ್ವಂ ಜಗತ್ರಾಣಖಲ ಪ್ರಹಾಣಯೇ ನಿರೂಪಿತಃ ಸರ್ವಸಭೋಗದಾಭೃತ ವಿಪ್ರಸ್ಯ ಚಾಸ್ಮತ್ಕುಲ ದೈವಗೇತವೇ ವಿಧೇಹಿ ಭದ್ರಂ ತದನುಗ್ರಹೋ ಹಿನಃ ಯದ್ಯಸ್ತಿ ದತ್ತಮಿಷ್ಟಂ ವಾ ಸ್ವಧರ್ಮೋ ವಾ ಸ್ವನುಷ್ಠಿತಃ ಕುಲನ್ನೋ ವಿಪ್ರದೈವಂ ಚೇತ್ ದ್ವಿಜೋ ಭವತು ವಿಜ್ವರಃ ಯದಿ ನೋ ಭಗವಾನ್ ಪ್ರೀತಃ ಏಕಃ ಸರ್ವಗುಣಾಶ್ರಯಃ ಸರ್ವಭೂತಾತ್ಮಭಾವೇನ ದ್ವಿಜೋ ಭವತು ವಿಜ್ವರಃ. ಹೀಗೆ ಪರಮಾತ್ಮನ ಆದೇಶದಂತೆ ದುರ್ವಾಸರು ಪುನಃ ಅಂಬರೀಷನ ಬಳಿ ಬಂದಿದ್ದಾರೆ. ಅಂಬರೀಷನ ಕಾಲನ್ನೇ ಹಿಡ್ಕೊತೀನಿ ಹೋಗ್ಬಿಟ್ರು. ಅಂಬರೀಷನಿಗೆ ನಾಚಿಕೆ ಆಗ್ಬಿಟ್ಟು ಹಿಂದೆ ಕಾಲ್ಬಿಟ್ಟ. ಋಷಿಗಳೇ, ನೀವು ನಮ್ಮ ಅತಿಥಿಗಳು, ದೈವ, ಇದು ಸರಿಯಾಗಲಿಲ್ಲ ಅಂತೇಳಿ ಹಿಂದೆ ಕಾಯಿ ಅವನು ಆ ಸುದರ್ಶನ ಚಕ್ರವನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ತುಂಬ ಚೆನ್ನಾಗಿದೆ ಈ ಸ್ತೋತ್ರ. ನಿತ್ಯವೂ ಪಾರಾಯಣ ಮಾಡಿದರೆ ಅವರಿಗೆ ಯಾವ ಆಭಿಚಾರವೂ ಬರಲ್ಲ, ಯಾವ ಕಷ್ಟವೂ ಬರಲ್ಲ ಅಂತ. ನಮ್ಮಲ್ಲಿ ಸುದರ್ಶನ ಹೋಮ ಅಂತ ಮಾಡ್ತಾರಲ್ಲ, ಅದು ಯಾವುದೋ ಋಗ್ವೇದ ಮಂತ್ರವಾ, ಸುಮ್ಮನೆ ಇದು ಆಗಮ ಮಂತ್ರ. ಹುಂಫಟ್ ಸ್ವಾಹ ಸಹಸ್ರಾರಾಯ ಹುಂಫಟ್. ಹಾಗೆ ಇದರಲ್ಲಿ ತ್ವಮಗ್ನಿ ಭಗವಾನ್ ಸೂರ್ಯ, ನೀನೇ ಅಗ್ನಿ, ನೀನೇ ಸೂರ್ಯ, ನೀನೇ ಸೋಮ, ನೀನೇ ನೀರು, ಭೂಮಿ, ಆಕಾಶ, ವಾಯು, ಇಂದ್ರಿಯಗಳು, ಸುದರ್ಶನ ನಮಸ್ತುಭ್ಯಂ, ನಿನಗೆ ನಮಸ್ಕಾರ. ಸಹಸ್ರಾರ, ಸಹಸ್ರ ಅರ ಅಂದರೆ ಜ್ವಾಲೆ, ಇದು ಹಲ್ಲು ಅಂತ ಇರುವನು. ಅಚ್ಯುತ ಸಮಸ್ತ ಅಸ್ತ್ರಗಳನ್ನು ನಾಶ ಮಾಡಿಸುವಂಥವನು. ವಿಪ್ರಾಯ ಸ್ವಸ್ತಿ ಭೂಯ, ಆ ಬ್ರಾಹ್ಮಣನಿಗೆ ಮಂಗಳವನ್ನುಂಟು ಮಾಡು. ದುರ್ವಾಸರಿಗೆ ಅವರ ಪರವಾಗಿ ಕೇಳ್ತಾ ಇದ್ದಾನೆ. ನೀನೇ ಧರ್ಮ, ನೀನೇ ಋತ, ನೀನೇ ಸತ್ಯ, ನೀನೇ ಯಜ್ಞ ಫಲವನ್ನು ಅನುಭವಿಸುವನು, ನೀನೇ ಲೋಕಪಾಲ, ನೀನೇ ಸರ್ವಾತ್ಮ, ನೀನೇ ತೇಜಸ್ಸು, ನೀನೇ ಸಮಸ್ತವು ಅಂತೇಳಿ ಅವನನ್ನು ಪ್ರಾರ್ಥನೆ ಮಾಡ್ತಾ ಕೊನೆಯಲ್ಲಿ 2 ಶ್ಲೋಕ ಬಹಳ ಚೆನ್ನಾಗಿದೆ. ನೀನು ಜಗತ್ತಿನ ಪ್ರಾಣವನ್ನು ಉಳಿಸುವವನು, ಜಗತ್ತನ್ನು ಕಾಪಾಡುವವನು, ದುಷ್ಟರ ಸಂಹಾರಕ್ಕೋಸ್ಕರ ಇರುವಂಥವನು. ಎಲ್ಲಾದರೂ ಪರಮಾತ್ಮ ನಿನ್ನನ್ನು ಬಿಟ್ಟ ಅಂದರೆ ಅದಕ್ಕೆ ಎರಡಿಲ್ಲ. ಚಕ್ರದಿಂದ ಕತ್ತರಿಸಿದ್ರು ಹೋಯ್ತು, ಇನ್ನು ಮತ್ತೆ ಸೇರೋದಿಲ್ಲ. ರಾಹುಕೇತುಗಳನ್ನು ಕತ್ತರಿಸಿದ ಅಂದರೆ ಅದು ಬೇರೆ, ಇದು ಬೇರೆ, ಇನ್ನು ಮತ್ತೆ ಅವರನ್ನು ಸೇರಿಸೋಕ್ಕಾಗಲ್ಲ. ಈ ರೀತಿ ಪರಮಾತ್ಮನು ಚಕ್ರದಿಂದ ಜಗತ್ತಿಗೆ ಮಂಗಳವನ್ನುಂಟು ಮಾಡೋಕ್ಕೋಸ್ಕರ ಬಂದಿರೋನು. ನಮ್ಮ ದೈವ ಕುಲ ನೀನು,
ನಮ್ಮ ದೈವ ಸ್ವಾಮಿ ಬ್ರಾಹ್ಮಣನಿಗೆ ಬ್ರಾಹ್ಮಣೋತ್ತಮನಿಗೆ ಮಂಗಳವನ್ನುಂಟು ಮಾಡು. ಅದೇ ನಮ್ಮ ಕುಲ ದೈವಕ್ಕೆ ಅನುಗ್ರಹ. ನಮ್ಮ ದೈವ ಬ್ರಾಹ್ಮಣ ಅಂತಲ್ವ ಹೇಳ್ತಾ ಇರೋದು. ಅಸ್ಮತ್ ಕುಲ ದೈವ ಹೇತವೇ ಅಸ್ಮತ್ ಕುಲದ ದೈವ ಬ್ರಾಹ್ಮಣರು. ಹೇತವೇ ವಿಪ್ರಾಯ. ವಿಪ್ರಾಯ ಅಲ್ಲ, ಅಸ್ಮತ್ ಕುಲ ದೈವ ಹೇತವೇ ವಿಪ್ರಾಯ ತ್ವಂ ಶಾಂತೋ ಭವ ಅಂತ. ಶ್ಲೋಕದ ವಿಪ್ರಸ್ಯ ಅಲ್ಲ ಹಾಗೆ ಅದರ ಅಭಿಪ್ರಾಯ ಇದ್ದದ್ದು ಹೇಳ. ಅಲ್ಲ ನೀವು ಶ್ಲೋಕ ನೋಡ್ರಿ, ನಮ್ಮ ಕುಲಕ್ಕೆ ಅಲ್ಲ ನೀವು ಹೇಳ್ತಾ ಇರೋ ಸರಿ. ಹಾಗೆ ಆ ಶ್ಲೋಕದ ಅಭಿಪ್ರಾಯ ನೀವು ಅನುವಾದವನ್ನು ನೋಡ್ರಿ ಬೇಕಾರೆ. ನಮ್ಮ ಕುಲ ದೈವತೆ ಯಾರಂತ ಬ್ರಾಹ್ಮಣನಿಗೆ ಅಂತ ಅರ್ಥ ಆಗುತ್ತೆ. ಮುಂದಿನ ಶ್ಲೋಕದಲ್ಲಿ ಇದೆ. ಅದು ಮುಖ್ಯವಾಗಿ ಹೇಳಿಕೊಟ್ಟಿರೋದು ನೀನು ನಮ್ಮ ದೈವ ಕುಲ, ನಮ್ಮ ವಂಶವು ಉಳಿಬೇಕು, ಬ್ರಾಹ್ಮಣನ ಉಳಿಬೇಕು ಅಂತ ಎರಡಕ್ಕೂ ಹೇಳಿದೆ. ನಮ್ಮ ಕುಲದೈವತೆ ಬ್ರಾಹ್ಮಣೋತ್ತಮ, ಅವನ ರಕ್ಷಣೆಗಾಗಿ ನೀನು ಅವನಿಗೆ ಮಂಗಳವನ್ನುಂಟು ಮಾಡು. ಅದೇ ನಮಗೆ ಅನುಗ್ರಹ. ನಾವೇನಾದರೂ ದಾನ ಮಾಡಿದ್ದಾದರೆ, ಇಷ್ಟ ಯಜ್ಞವನ್ನು ಮಾಡಿದ್ದಿದ್ದರೆ, ಸ್ವಧರ್ಮವನ್ನು ಅನುಷ್ಠಾನ ಮಾಡಿದ್ದಿದ್ದರೆ, ನಮ್ಮ ಕುಲದೈವತೆಯಾದ ವಿಪ್ರ ದೇವತೆಗೆ ನೀನು ಅನುಗ್ರಹ ಮಾಡಬೇಕು. ಬ್ರಾಹ್ಮಣನಿಗೆ ವಿಜ್ವರ ಅಭಯವನ್ನು ಕೊಡು. ಎರಡು ಶ್ಲೋಕದಲ್ಲೂ ಹಾಗೆ. ಯದಿನೋ ಭಗವಾನ್ ಪ್ರೀತಃ, ಪರಮಾತ್ಮನು ನನಗೆ ಸುಪ್ರೀತನಾಗಿದ್ದರೆ, ಅವನು ಸಕಲ ಗುಣಗಳನ್ನು ಕೂಡಿದವನು, ಸರ್ವಭೂತಾತ್ಮ ಭಾವದಿಂದ ಅವನನ್ನು ಆರಾಧನೆ ಮಾಡಿದರೆ ಬ್ರಾಹ್ಮಣನಿಗೆ ಮಂಗಳವಾಗಲಿ, ನೀನು ಬ್ರಾಹ್ಮಣನಿಗೆ ಅನುಗ್ರಹ ಮಾಡು ಅಂಥೇಳಿ ಆ ದುರ್ವಾಸರ ಪರವಾಗಿ ಸುದರ್ಶನ ಚಕ್ರವನ್ನು ಪ್ರಾರ್ಥನೆ ಮಾಡೋಣ. ಇತಿ ಸಂಸ್ತುವತೋ ರಾಜ್ಞೋ ವಿಷ್ಣು ಚಕ್ರಂ ಸುದರ್ಶನಂ ಅಶಾಮ್ಯತ್ ಸರ್ವತೋ ವಿಪ್ರಂ ಪ್ರದಗದ್ರಾಜಯಾಂಚಯ ಸಮುಕ್ತೋಸ್ತ್ರಾಗ್ನಿಪಾತ್ತಾಪೇನ ದುರ್ವಾಸಾ ಸ್ವಸ್ತಿಮಾಂಸ್ತದಗ ಪ್ರಶಂಸತಮುರ್ವೀಶಂ ಯುಂಜಾನಃ ಪರಮಾಚಿಜಗ ಅಗೋ ಅನಂತದಾಸಾನಾಂ ಮಹತ್ವಂ ದೃಷ್ಟಮದ್ಯ ಮೇ ಕೃತಾಗಸೋಪಿ ಯದ್ರಾಜನ್ ಮಂಗಲಾನಿ ಸಮೀಹಸೆ ದುಷ್ಕರಕ್ಕೋರು ಸಾಧೂನಾಂ ದುಸ್ತ್ಯಜೋ ವಾ ಮಹಾತ್ಮನಾಂ ಯೈಃ ಸಂಗೃಹೀತೋ ಭಗವಾನ್ ಸಾತ್ವತಾಂ ಋಷಭೋ ಗರಿಃ ಯನ್ನಾಮ ಶ್ರುತಿ ಮಾತ್ರೇಣ ಪುಮಾನ್ ಭವತಿ ನಿರ್ಬಲಃ ತಸ್ಯ ತೀರ್ಥಪದ ಕಿಂ ವಾ ದಾಸಾನಾಂ ಅವಶಿಷ್ಯತೆ ರಾಜನ್ ಅನುಗೃಹೀತೋಗಂ ತ್ವಯಾತಿ ಕರುಣಾತ್ಮನಃ ಮದಘಂ ಪೃಷ್ಠತಃ ಕೃತ್ವಾ ಪ್ರಾಣಾಯನ್ಮೇಭಿನಕ್ಷಿತಾಃ ರಾಜಾತಮೃತಾಹಾರಃ ಪ್ರತ್ಯಾಗಮನಕಾಂಕ್ಷಯ ಚರಣಾ ಉಪಸಂಗೃಹ್ಯ ಪ್ರಸಾದ್ಯ ಸಮಭೋಜಯತ್. ಇಷ್ಟಾಗಿ ಆ ಅಂಬರೀಷನ ಸ್ತೋತ್ರದಿಂದ ವಿಷ್ಣುಚಕ್ರ ಸುದರ್ಶನ ಶಾಂತವಾಯಿತು. ಆ ಬ್ರಾಹ್ಮಣನು ಕೂಡ ನಿರ್ಭಯನಾಗಿ, ದುರ್ವಾಸರು ಸಂತೋಷವಾಗಿ ಅವರು ಬಂದದ್ದೇ ಭಕ್ತರ ಪರೀಕ್ಷೆಗೆ, ಅವರಿಗೇನೂ ಆಗಬೇಕಾಗಿರಲಿಲ್ಲ. ಅದರಿಂದ ಭಕ್ತರ ಮಹಿಮೆಯನ್ನು ಹೇಳಬೇಕು ಅಂತೇಳಿ ದೂರ್ವಾಸರು ಹೇಳ್ತಾ ಇದ್ದಾರೆ. ಪರಮಾತ್ಮನ ಭಕ್ತರ ಮಹತ್ವ ಲೋಕಕ್ಕೆ ಗೊತ್ತಾಯಿತು. ನಾವು ತಪ್ಪು ಮಾಡಿದರೂ ನನ್ನ ಪರವಾಗಿ ಅವರು ಪ್ರಾರ್ಥನೆ ಮಾಡಿದ, ತಪ್ಪು ಮಾಡಿದವರು ನಾನು, ಪ್ರಾರ್ಥನೆ ಮಾಡಿದ್ಯಾರೋ ಅಂಬರೀಷ. ಹೀಗೆ ಆ ಸಾಧುಗಳಿಗೆ ಕಷ್ಟ ಅನ್ನೋದು ಇಲ್ಲವೇ ಇಲ್ಲ, ಬರೋದೇ ಇಲ್ಲ. ಭಗವದ್ಭಕ್ತರಿಗೆ ಅಥವಾ ಬಿಡೋಕ್ಕಾಗದೇ ಇರೋದು ಯಾವುದೂ ಇಲ್ಲವೇ ಇಲ್ಲ, ಏನು ಬೇಕಾದರೂ ಬಿಡ್ತಾರೆ ಲೋಕಕ್ಕೋಸ್ಕರವಾಗಿ. ಅಂಥ ಪರಮಾತ್ಮನನ್ನೇ ಹಿಡಿದಿಟ್ಕೊಂಡವರಿಗೆ ಇನ್ನು ಬಾಕಿ ಲೋಕದಲ್ಲಿ ಏನು ತಾನೇ ಕಷ್ಟ. ಅಂಥ ಯಾವ ಪರಮಾತ್ಮನ ನಾಮವನ್ನು ಶ್ರವಣ ಮಾತ್ರದಿಂದಲೇ ಮನುಷ್ಯನು ಪರಿಶುದ್ಧನಾಗ್ತಾನೆ, ಅವನು ಅತ್ಯಂತ ಭಗವದ್ಭಕ್ತನಾಗ್ತಾನೋ ಅಂಥ ತೀರ್ಥಪದನಾದ ದಾಸರಲ್ಲಿ ಶ್ರೇಷ್ಠರಾದ ನಿನಗೆ ಏನು ತಾನೇ ನಾನು ಆಶೀರ್ವಾದ ಮಾಡಲಿ. ರಾಜನ್ ಅನುಗ್ರಹೀತೋಹಂ, ನಿನ್ನಿಂದ ನನಗೆ ಅನುಗ್ರಹವಾಯಿತು ಅಂತ. ಅವನು ಅನುಗ್ರಹ ಮಾಡ್ರಿ ಅಂತ ಕೇಳಿದೆ, ನಿನ್ನಿಂದ ನನಗೆ ಅನುಗ್ರಹವಾಯಿತು ಅಂತ ಹೇಳ್ತಾ ಇದ್ದಾರೆ. ನಿನ್ನ ಕರುಣೆಯಿಂದ ನಾನು ಉಳಿದೆ, ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿದೆ ಅಂತ ಹೇಳೋಣ. ಇವನು ಊಟ ಮಾಡಿಲ್ಲ. ಆ ಅತಿಥಿ ಊಟ ಮಾಡಿದ ಮೇಲೆ ಊಟ ಮಾಡೋದು, ನೀರು ಕುಡಿದಿದ್ದಷ್ಟೇ. ಇವಿಷ್ಟೆಲ್ಲ ಸುತ್ಕೊಂಡ್ಬಂದಿದ್ರಲ್ಲ ಸಂವತ್ಸರ ಅಂತ ಏನು ಹೇಳ್ತಾರೆ, ಅಷ್ಟು ದಿವಸ ಊಟ ಎಷ್ಟಾದ್ರೂ ಆಗಲಿ, ಒಟ್ಟು ಕೊನೆಯಲ್ಲಿ ಈ ಇವರಿಗೆ ದುರ್ವಾಸರಿಗೆ ಊಟವನ್ನು ಮಾಡಿ ಅವರ ಪಾದವನ್ನು ಒತ್ತಿ ಕೊನೆಯಲ್ಲಿ ತಾನು ಊಟ ಮಾಡಿದ ಅನ್ನುವಂಥ ಕಥಾಭಾಗವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಇನ್ನೊಂದು ಅನುಗೃಹೀತೋಸ್ಮಿ ತವ ಭಾಗವತಸ್ಯ ವೈ ದರ್ಶನ ಸ್ಪರ್ಶನಾಲಾಪೈಃ ಆತಿಥ್ಯೇನಾತ್ಮಮೇಧಸ ಕರ್ಮಾವದಾತಮೇತತ್ತೇ ಗಾಯಂತಿ ಸ್ವಸ್ತ್ರಿಯೋ ಮುಹುಃ ಕೀರ್ತಿಂ ಪರಮಪುಣ್ಯಾಂಚ ಕೀರ್ತಯಿಷ್ಯತಿ ಭೂರಿಯಂ ಅಥಾಂಬರೀಷಸ್ತನಯೇಷು ರಾಜ್ಯಂ ಸಮಾನಶೀಲೇಷು ವಿಸೃಜ್ಯ ಧೀರಃ ವನಂ ವಿವೇಶಾತ್ಮನಿ ವಾಸುದೇವೇ ಮನೋದಧತ್ ಭಕ್ತ ಗುಣಪ್ರಭಾಗಃ. ದುರ್ವಾಸರು ಕೂಡ
ಸುಪ್ರೀತನಾಗಿದ್ದೇನೆ, ಅನುಗ್ರಹವಾಯಿತು. ಭಾಗವತೋತ್ತಮ, ನಿನ್ನ ದರ್ಶನ, ನಿನ್ನ ಸ್ಪರ್ಶ, ನಿನ್ನ ಮಾತು, ನಿನ್ನ ಆತಿಥ್ಯ ಇಷ್ಟರಿಂದಲೂ ನನಗೆ ಬಹಳ ಆನಂದವಾಗಿದೆ. ನೀನು ಸಾಕ್ಷಾತ್ ಪರಮಾತ್ಮನೇ ಅಂಥೇಳಿ ಈ ಕಥೆಯನ್ನು ದೇವಲೋಕದ ಇದರಲ್ಲೂ ಹಾಡ್ತಾರೆ. ಎಲ್ಲರಿಗೂ ಪರಮ ಪುಣ್ಯ, ಕೀರ್ತಿ, ಆಯುಷ್ಯ ಸಮಸ್ತವೂ ಕೂಡ ಬರಲಿ ಅಂಥೇಳಿ ದೂರ್ವಾಸರು ಕೂಡ ಹೇಳ್ತಾ ಆ ಅಂಬರೀಷರ ಅನುಜ್ಞೆಯನ್ನು ಪಡೆದುಕೊಂಡು ಬ್ರಹ್ಮಲೋಕಕ್ಕೆ ಹೊರಟೋಗ್ತಾರೆ. ಈಗ ಅಂಬರೀಷನು ಕೂಡ ಮುಂದೆ ತನ್ನ ರಾಜ್ಯಭಾರವನ್ನು ಮಕ್ಕಳಿಗೆ ಒಪ್ಪಿಸಿ ತನ್ನಂತೆ ಇರುವಂಥ ನೀವು ಭಗವತ್ ಭಕ್ತರಾಗಿರ್ರಿ ಅಂತ ಹೇಳ್ತಾ ಕೊನೆಯಲ್ಲಿ ಕಾಡಿಗೆ ಪ್ರವೇಶ ಮಾಡಿ ವಾಸುದೇವನಲ್ಲಿ ಮನಸ್ಸನ್ನಿಟ್ಟು ಪರಮಾತ್ಮನಲ್ಲಿ ಲೀನನಾದ ಅನ್ನುವಂಥ ಅಂಬರೀಷನ ಕಥಾಭಾಗವನ್ನು ಕಮ್ಮಿ ಸಮಯದಲ್ಲಿ ವೇಗವಾಗಿ ಹೇಳ್ತಾ ಇದ್ದೀವಿ. ರಾಮಕೃಷ್ಣ ಗೋವಿಂದ. ಶ್ರೀಮದ್ಭಾಗವತಂ ಪುರಾಣಮಮಲಂ ಯದ್ವೈಷ್ಣವಾನಾಂ ಪ್ರಿಯಂ ಮುಂದೆ ಕಥೆ ಗೊತ್ತಿಲ್ಲ, ನಿಶ್ಚಯ ಇಲ್ಲ. ಯಸ್ಮಿನ್ ಪಾರಮಹಂಸ್ಯಮೇಕಮಮಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನವಿರಾಗಭಕ್ತಿಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತಚ್ಛೃಣ್ವನ್ ವಿಪಠನ್ ವಿಚಾರಣಪರೋ ಭಕ್ತ್ಯಾ ವಿಮುಚ್ಯೇನ್ನರಗ ಕಸ್ಮಯ್ಯೇಣ ವಿಭಾಸಿತೋಯಮತುಲೋ ಜ್ಞಾನಪ್ರದೀಪಃ ಪುರಾ ತದ್ರೂಪೇಣ ಜನಾರದಾಯ ಮುನಯೇ ಕೃಷ್ಣಾಯ ತದ್ರೂಪಿಣಾ ಯೋಗೀಂದ್ರಾಯ ತದಾತ್ಮನಾಥ ಭಗವದ್ರಾತಾಯ ಕಾರುಣ್ಯತಗ ತಚ್ಛುದ್ಧಂ ವಿಮಲಂ ವಿಜೋಗಮಮೃತಂ ಸತ್ಯಂ ಪರಂ ಧೀಮಹಿ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೇ ಯೈದಂ ಕೃಪಯಾ ಕಸ್ಮೈ ವ್ಯಾಚಚಕ್ಷೇ ಮುಮುಕ್ಷವೇ ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೇ ಸಂಸಾರ ಸರ್ಪದಷ್ಟಂ ಯೋ ವಿಷ್ಣುರಾತಮಮೋ ಮುಚತೆ ಭವೆ ಭವೆ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ವನ್ನೋ ಯತಃ ಪ್ರಭೋ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ तं ನಮಾಮಿ ಹರಿಂ ಪರಂ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಜಾಗ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.